ಆರ್ ಯು ಟ್ರೂಲಿ ಬ್ಲೆಸ್ಡ್? ನೀವು ಬ್ಲೆಸ್ಡ್ ಆಗಿದ್ದೀರಾ? ಲೌಕಿಕವಾದ ಬ್ಲೆಸ್ಸಿಂಗ್ ಅಲ್ಲ ಕೇಳ್ತಾ ಇರೋದು. ನೋಡಿ, ಲೌಕಿಕವಾದ ಒಂದು ಆಶೀರ್ವಾದಗಳು ಅಳಿದು ಹೋಗುವಂಥ ಆಶೀರ್ವಾದಗಳು. ಈ ಲೌಕಿಕವಾದ ಯಾವುದೇ ಆಶೀರ್ವಾದಗಳು, ನಾನು ಪ್ರಾರಂಭದಲ್ಲಿ ಏನೆಲ್ಲ ಬ್ಲೆಸ್ಡ್ ಅಂತ ಹೇಳಿದ್ದೇನಲ್ಲ, ವಿತ್ ಆಲ್ ದೀಸ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ವಿ ಕೆನಾಟ್ ಲವ್ ಗಾಡ್, ವಿ ಕೆನಾಟ್ ಲಿವ್ ಫಾರ್ ಗಾಡ್, ವಿ ಕೆನಾಟ್ ನೋ ಗಾಡ್. ಆದರೆ ಈ ಒಂದು ಆಶೀರ್ವಾದ ಇದೆಯಲ್ಲ, ಆಧ್ಯಾತ್ಮಿಕ ಆಶೀರ್ವಾದ, ವಿತ್ ದೀಸ್ ಬ್ಲೆಸ್ಸಿಂಗ್ಸ್ ವಿ ಕ್ಯಾನ್ ಲವ್ ಗಾಡ್, ವಿ ಕ್ಯಾನ್ ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್, ವಿ ಕ್ಯಾನ್ ವಾಕ್ ವಿತ್ ಗಾಡ್, ವಿ ಕ್ಯಾನ್ ಸಿ ಗಾಡ್, ವಿ ಕ್ಯಾನ್ ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್. ನಾವು ದೇವರನ್ನ ಅರ್ಥಕೋಬಹುದು, ದೇವರನ್ನ ಅನುಭವಿಸ್ಬೋದು, ದೇವರನ್ನ ಆರಾಧಿಸ್ಬೋದು, ದೇವರ ಮಹಿಮೆಗಾಗಿ ನಾವು ಜೀವಿಸ್ಬೋದು, ದೇವರ ಸಂಬಂಧದಲ್ಲಿ ದೇವರ ಮಕ್ಕಳಾಗಿ ಬದುಕ್ಬೋದು, ಸ್ವರ್ಗ ರಾಜ್ಯವನ್ನೇ ನಮ್ಮದಾಗಿಸ್ಕೋಬೋದು. ಈ ಆಶೀರ್ವಾದ ನಮ್ಮ ಜೀವನದಲ್ಲಿದ್ದರೆ ನಾವು ಸ್ವಲ್ಪ ಸಮಯ ಏಕಾಗ್ರತೆಯಿಂದ ದೇವರ ವಾಕ್ಯಗಳನ್ನು ಆಲಿಸೋಣ. ನೋಡಿ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಲೌಕಿಕವಾದ ಅನೇಕ ವಿಷಯಗಳು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಾಗ ಅದನ್ನು ನಾವು ಗಾಡ್ಸ್ ಬ್ಲೆಸ್ಸಿಂಗ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈ ಒಂದು ಸ್ಥಳದಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ನಮ್ಮ ಕಾರ್ಮಲಕ ಅವರ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಅಲ್ವಾ? ಸೊ ಜನ ಹೇಳ್ಬೋದು, ನೀವು ತುಂಬ ಬ್ಲೆಸ್ಡ್ ಅಂತ. ನೀವು ತುಂಬ ಬ್ಲೆಸ್ಡ್ ಆಗಿರೋದ್ರಿಂದ ನಿಮಗೆ ಈ ರೀತಿ ಒಂದು ಅವಕಾಶ ಸಿಕ್ಕಿದೆ ಅಂತ. ಯಾಕೆ ಅಂದರೆ ಎಷ್ಟೋ ಜನ ಕುಟುಂಬದಲ್ಲಿ ಇವತ್ತು ಮಕ್ಕಳು ಅಲ್ಲಿ ಇಲ್ಲಿ ಕುಡ್ಕೊಂಡು ಪಾರ್ಟಿ ಮಾಡಿಕೊಂಡು ಇಷ್ಟ ಬಂದಾಗೆ ಬದುಕ್ತಾ ಇರ್ತಾರೆ. ಆದರೆ ಅವರ ಮಕ್ಕಳು, ಕುಟುಂಬದ ಸದಸ್ಯರು ಒಟ್ಟಾಗಿ ಸೇರಿ ಅವರ ಹುಟ್ಟಿದ ದಿನವನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ಬೋದು, ಯು ಆರ್ ಸೋ ಬ್ಲೆಸ್ಡ್, ಯುವರ್ ಚಿಲ್ಡ್ರನ್ ಆ್ಯಂಡ್ ಫ್ಯಾಮಿಲಿ ಸೆಲೆಬ್ರೇಟಿಂಗ್ ಯುವರ್ ಬರ್ಡೇ, ವಾಟ್ ಎ ಬ್ಲೆಸ್ಡ್ ಲೇಡಿ ಯು ಆರ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮಗೊಂದು ಮನೆ ಇಲ್ಲದೆ ಇದ್ದಾಗ, ಒಂದು ಹೊಸ ಮನೆ ಸಿಕ್ಕಿದಾಗ ಜನ ಹೇಳ್ಬೋದು, ಯು ಆರ್ ಸೋ ಬ್ಲೆಸ್ಡ್, ಯು ಗಾಟ್ ಎ ನ್ಯೂ ಹೌಸ್, ನಿಮ್ಮದು ಹೊಸ ಮನೆ ಸಿಕ್ಕಿದೆ ಅಂತ ಹೇಳ್ಬೋದು. ಅಥವಾ ಏನೋ ಒಂದು ಸೈಕಲ್ ಕೂಡ ತಗೊಳ್ಳಿಕ್ಕೆ ಹಣ ಇಲ್ಲದೆ ಇದ್ದಾಗ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾರೋ ಬಂದು ಒಂದು ಹೊಸ ಮರ್ಸಿಡೀಸ್ ಬೆನ್ಸ್ ಕಾರ್ ಕೊಡ್ಬೋದು. ಸೊ ಜನ ಹೇಳ್ಬೋದು, ಯು ಆರ್ ಸೋ ಬ್ಲೆಸ್ಡ್, ನಿಮಗೆ ಒಳ್ಳೆ ಕಾರ್ ಸಿಕ್ಕಿದೆ, ಎಂಥ ಒಂದು ಭಾಗ್ಯವಂತರು ನೀವು ಅಂತ. ಈ ರೀತಿ ಅನೇಕ ವಿಷಯಗಳು. ಯು ಆರ್ ಸೋ ಬ್ಲೆಸ್ಡ್ ಬಿಕಾಸ್ ಯು ಪಾಸ್ಡ್ ಇನ್ ಫಸ್ಟ್ ರ್ಯಾಂಕ್, ಯು ಆರ್ ಸೋ ಬ್ಲೆಸ್ಡ್ ಬಿಕಾಸ್ ಯು ಗಾಟ್ ಎ ವಂಡರ್ಫುಲ್ ಲೈಫ್ ಪಾರ್ಟ್ನರ್, ಒಳ್ಳೆ ಜೀವನ ಸಂಗಾತಿ ಸಿಕ್ಕಿದ್ದಾರೆ. ಯು ಆರ್ ಸೋ ಬ್ಲೆಸ್ಡ್ ಬಿಕಾಸ್ ಯು ಹ್ಯಾವ್ ಎ ಗುಡ್ ಹೆಲ್ತ್, ನಿಮ್ಗೆ ಒಳ್ಳೆ ಆರೋಗ್ಯ ಇದೆ, ಅದರಿಂದ ನೀವು ತುಂಬ ಬ್ಲೆಸ್ಡ್. ನೋಡಿ, ಎಷ್ಟೋ ಜನ ರೋಗಿಗಳಾಗಿ ಸಾಯ್ತಾ ಇದ್ದಾರೆ. ಸೊ ಈ ರೀತಿಯಲ್ಲೆಲ್ಲ ಈ ಪ್ರಪಂಚ ನಮ್ಮನ್ನು ಬ್ಲೆಸ್ಡ್ ಅಂತ ಹೇಳ್ತದೆ. ನಾವು ಅದರಲ್ಲಿ ಸಂತೋಷ ಪಡ್ತೀವಿ, ಅದನ್ನು ನಂಬ್ತೀವಿ. ಆ ರೀತಿ ವಿ ವಾಂಟ್ ಟು ಬಿ ಬ್ಲೆಸ್ಡ್ ಲೈಕ್ ದಟ್. ನಾವು ಆ ರೀತಿ ಬ್ಲೆಸ್ಡ್ ಆಗಬೇಕು ಅಂತಲೇ ನಾವು ಪ್ರಾರ್ಥನೆ ಮಾಡ್ತೀವಿ, ಪ್ರಯತ್ನ ಪಡ್ತೀವಿ, ನಾವೇನೇನೋ ಮಾಡ್ತೀವಿ. ನಮ್ಮ ಜೀವಿತದಲ್ಲಿ ಅದೇ ರೀತಿ ನಾವು ಕೆಲವೊಂದು ಅಚೀವ್ಮೆಂಟ್ ಮಾಡಿದಾಗ ನಮ್ಗನ್ಸುತ್ತೆ, ವಿ ಆರ್ ಸೋ ಬ್ಲೆಸ್ಡ್ ಟು ಅಚೀವ್ ದಿಸ್ ಅಂತ. ಮೊನ್ನೆ ಯಾವುದೋ ಕ್ರಿಕೆಟ್ ಆಟದಲ್ಲಿ ಗೆದ್ದಂಥ ಹುಡುಗಿ ಹೇಳ್ತಾ ಇದ್ಲಲ್ಲ, ಏನು ಹೆಸರು? ಹಾಂ, ಜಮೀಮಾ ರೋಡ್ರಿಗಸ್ ಹೇಳ್ತಾ ಇದ್ರಲ್ಲ, ಏನಂತ? ಸೋ ಬ್ಲೆಸ್ಡ್ ಅಂತ. ಸೊ ಆ ರೀತಿಯಲ್ಲಿ ಲೌಕಿಕವಾದ ಅನೇಕ ವಿಷಯಗಳಿಗೆ ನಮಗೆ ಯಾರಾದರೂ ಒಂದು ಹೊಸ ಮೊಬೈಲ್ ಫೋನ್ ಕೊಟ್ಟರೆ, ಯು ಆರ್ ಸೋ ಬ್ಲೆಸ್ಡ್, ಯು ಆರ್ ಗೆಟಿಂಗ್ ಸೋ ಮೆನಿ ಮೊಬೈಲ್ ಫೋನ್ಸ್, ಐ ಡೋಂಟ್ ಹ್ಯಾವ್ ಎ ಸಿಂಗಲ್ ಫೋನ್. ಆ ರೀತಿಯಲ್ಲೆಲ್ಲ ಹೇಳ್ತಾರೆ. ಆ್ಯಂಡ್ ವಿ ಆರ್ ಫೋಕಸಿಂಗ್ ಆನ್ ದೋಸ್ ಬ್ಲೆಸ್ಸಿಂಗ್ಸ್. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಟು ಸೇ ಐ ಆಮ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್ ಅಂತ. ಆದರೆ ಟುಡೇಸ್ ಗಾಸ್ಪೆಲ್ ರೀಡಿಂಗಲ್ಲಿ ಯೇಸು ಯಾರನ್ನ ಬ್ಲೆಸ್ಡ್, ಯಾವುದೆಲ್ಲ ನಿಜವಾದ ಬ್ಲೆಸ್ಸಿಂಗ್ ಅಂತ ಹೇಳ್ತಾರೆ ಅಂತ ನಾವು ಓದೋಣ. ವಿಲ್ ಟೇಕ್ ಟುಡೇಸ್ ಗಾಸ್ಪೆಲ್ ರೀಡಿಂಗ್. ಶುಭ ಸಂದೇಶ, ಮತ್ತಾಯನ ಬರೆದ ಶುಭ ಸಂದೇಶ
5ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 5 ವರ್ಸಸ್ 1 to 13 ಇದೆ ಇವತ್ತು, ಅಲ್ಲ 1 to 12 ನಾವು ನೋಡೋಣ. ಎಲ್ಲರೂ ಬೈಬಲ್ ತಗೊಬಂದವರೆಲ್ಲ ಓಪನ್ ಮಾಡಿ ನಾವು ಓದೋಣ. ಯೇಸು ಯಾವುದನ್ನು ನಿಜವಾದ ಬ್ಲೆಸ್ಸಿಂಗ್ ಅಂತ ಕರೀತಾರೆ, ಯಾರನ್ನು ಬ್ಲೆಸ್ಡ್ ಅಂತ ಕರೀತಾರೆ ಅಂತ ನೋಡೋಣ. ಆಗ ಯೇಸು ಇಂತೆಂದು ಪ್ರಬೋಧಿಸಿದರು, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ರಾಜ್ಯ ಅವರದು. ಬ್ಲೆಸ್ಡ್ ಆರ್ ದ ಪುವರ್ ಇನ್ ದ ಸ್ಪಿರಿಟ್, ಫಾರ್ ದ್ಯಾಸ್ ಇಸ್ ದ ಕಿಂಗ್ಡಮ್ ಆಫ್ ಹೆವೆನ್. ಫಸ್ಟ್ ಬ್ಲೆಸ್ಸಿಂಗ್. ಇದರಲ್ಲಿ ಯಾವ ಬ್ಲೆಸ್ಸಿಂಗ್ ನಿಮಗಿದೆ ನೋಡ್ಕೊಳ್ಳಿ. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ಬ್ಲೆಸ್ಡ್ ಆರ್ ದೋಸ್ ಹೂ ಮೌರ್ನ್, ಫಾರ್ ದೇ ವಿಲ್ ಬಿ ಕಂಫರ್ಟೆಡ್. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದಾತ ನಾಡಿಗೆ ಬಾಧ್ಯಸ್ಥರು ಅವರು. ಬ್ಲೆಸ್ಡ್ ಆರ್ ದ ಮೀಕ್, ಫಾರ್ ದೇ ವಿಲ್ ಇನ್ಹೆರಿಟ್ ದ ಅರ್ತ್. ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೆಯುವರು. ಬ್ಲೆಸ್ಡ್ ಆರ್ ದೋಸ್ ಹೂ ಹಂಗರ್ ಆ್ಯಂಡ್ ಥರ್ಸ್ಟ್ ಫಾರ್ ರೈಚಸ್ನೆಸ್, ಫಾರ್ ದೇ ವಿಲ್ ಬಿ ಫಿಲ್ಡ್. ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ಬ್ಲೆಸ್ಡ್ ಆರ್ ದ ಮರ್ಸಿಫುಲ್, ಫಾರ್ ದೇ ವಿಲ್ ರಿಸೀವ್ ಮರ್ಸಿ. ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ದ ಹಾರ್ಟ್, ಫಾರ್ ದೇ ವಿಲ್ ಸಿ ಗಾಡ್. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳು ಎನ್ನಿಸಿಕೊಳ್ಳುವರು. ಬ್ಲೆಸ್ಡ್ ಆರ್ ದ ಪೀಸ್ ಮೇಕರ್ಸ್, ಫಾರ್ ದೇ ವಿಲ್ ಬಿ ಕಾಲ್ಡ್ ಚಿಲ್ಡ್ರನ್ ಆಫ್ ಗಾಡ್. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ರಾಜ್ಯ ಅವರದು. ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ persecuted for righteousness' sake, for theirs is the kingdom of heaven. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲಸಲ್ಲದ್ದನ್ನು ನಿಮ್ಮ ಮೇಲೆ ಹೊರಿಸುವರು, ಆಗ ನೀವು ಭಾಗ್ಯವಂತರು. ಬ್ಲೆಸ್ಡ್ ಆರ್ ಯು ವೆನ್ ಪೀಪಲ್ ರಿವೈಲ್ ಯು ಆ್ಯಂಡ್ ಪರ್ಸಿಕ್ಯೂಟ್ ಯು ಆ್ಯಂಡ್ utter all kinds of evil against you falsely on my account. ಪ್ರೈಸ್ ದ ಲಾರ್ಡ್. ಇಲ್ಲಿ ಯೇಸು ಸ್ವಾಮಿ ಯಾವ ವಿಷಯದಲ್ಲಿ ನಮ್ಮನ್ನು ಬ್ಲೆಸ್ಡ್ ಅಂತ ಕರೀತಾ ಇದ್ದಾರೆ? ನಾನು ಮೊದಲೇ ಹೇಳಿದ ಹಾಗೆ, ಲೋಕ ಕರೆಯುವುದು ಲೌಕಿಕವಾದ ಒಳಿತು ಯಾರ ಹತ್ರ ಇದೆಯೋ, ಯಾರು ಅನುಭವಿಸ್ತಾ ಇದ್ದಾರೋ ಅವರೆಲ್ಲ ಬ್ಲೆಸ್ಡ್ 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 ಅಂತ ಈ ಪ್ರಪಂಚ ಹೇಳುತ್ತೆ. ಆದರೆ ಇವತ್ತಿನ ಶುಭ ಸಂದೇಶ ರೀಡಿಂಗ್, ಟುಡೇಸ್ ಗಾಸ್ಪೆಲ್ ರೀಡಿಂಗಲ್ಲಿ ಯೇಸು ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಹೇಳ್ತಾ ಇದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್, ಸಂತೋಷ ಪಡ್ತಾ ಇದ್ರೆ ಯು ಆರ್ ಸೋ ಬ್ಲೆಸ್ಡ್, ಯು ಆರ್ ಆಲ್ವೇಸ್ ಹ್ಯಾಪಿ ಅಂತಾರೆ. ಜೀಸಸ್ ಹೇಳ್ತಾರೆ, ದೋಸ್ ಆರ್ ಮೌರ್ನಿಂಗ್, ದುಃಖ ಪಡುವವರು ಭಾಗ್ಯವಂತರು. ಎಕ್ಸಾಕ್ಟ್ಲಿ ಆಪೋಸಿಟ್. ನಾವು ಹೇಳ್ತೀವಿ ಶ್ರೀಮಂತರು ಭಾಗ್ಯವಂತರು, ನಿಮ್ಗೆ ಆರಾಮಾಗಿ ಇಷ್ಟ ಬಂದಾಗೆ ಇಷ್ಟ ಬಂದ ಕಾರಲ್ಲಿ ಹೋಗ್ಬೋದು, ಇಷ್ಟ ಬಂದ ಕಡೆ ಪಾರ್ಟಿ ಮಾಡ್ಬೋದು, ಇಷ್ಟ ಬಂದಾಗೆ ಸೆಲೆಬ್ರೇಷನ್ ಮಾಡ್ಬೋದು. ಯು ಆರ್ ಸೋ ಬ್ಲೆಸ್ಡ್, ಯು ಕ್ಯಾನ್ ಸೆಲೆಬ್ರೇಟ್ ಯುವರ್ ಲೈಫ್. ಆದರೆ ಯೇಸು ಹೇಳ್ತಾರೆ ಬಡವರು ಭಾಗ್ಯವಂತರು. ಎಕ್ಸಾಕ್ಟ್ಲಿ ಆಪೋಸಿಟ್. ಕೆಲವು ಟೈಮ್ ಹೇಳ್ತಾರೆ, ಈ ಲೋಕದಲ್ಲಿ ನಿಮಗೆ ಯಾರು ತೊಂದರೆ ಕೊಡೋರಿಲ್ಲ, ಪಕ್ಕದ ಮನೆಯವರು ತೊಂದರೆ ಕೊಡಲ್ಲ, ಗಂಡ ತೊಂದರೆ ಕೊಡಲ್ಲ, ಯಾರೂ ಟಾರ್ಚರ್ ಕೊಡೋದಿಲ್ಲ, ನೀವು ಆರಾಮಾಗಿ ಇಷ್ಟ ಬಂದಂಗೆ ಸಿನಿಮಾ ನೋಡಿಕೊಂಡು, ಊಟ ಮಾಡಿಕೊಂಡು, ಮಜಾ ಮಾಡಿಕೊಂಡು, ಕೆಲಸ ಮಾಡಿಕೊಂಡು ಆರಾಮಾಗಿದ್ದೀರಾ, ಯು ಆರ್ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು. ಅಂದರೆ ಯೇಸು ಹೇಳ್ತಾರೆ, ನನ್ನ ನಿಮಿತ್ತ, ನ್ಯಾಯ ನೀತಿಯ ನಿಮಿತ್ತ, ಸ್ವರ್ಗ ರಾಜ್ಯದ ನಿಮಿತ್ತ ಯಾರು ಅವಮಾನ ಪಡ್ತೀರೋ, ಹಿಂಸೆಗೊಳಗಾಗ್ತಿರೋ, ನೀವು ಬ್ಲೆಸ್ಡ್. ಆರ್ ಯು ಟ್ರೂಲಿ ಬ್ಲೆಸ್ಡ್? ನೀವು ಬ್ಲೆಸ್ಡ್ ಆಗಿದ್ದೀರಾ? ಲೌಕಿಕವಾದ ಬ್ಲೆಸ್ಸಿಂಗ್ ಅಲ್ಲ ಕೇಳ್ತಾ ಇರೋದು. ನೋಡಿ, ಲೌಕಿಕವಾದ ಒಂದು ಆಶೀರ್ವಾದಗಳು ಅಳಿದು ಹೋಗುವಂಥ ಆಶೀರ್ವಾದಗಳು. ಈ ಲೌಕಿಕವಾದ ಯಾವುದೇ ಆಶೀರ್ವಾದಗಳು, ನಾನು ಪ್ರಾರಂಭದಲ್ಲಿ ಏನೆಲ್ಲ ಬ್ಲೆಸ್ಡ್ 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 ಅಂತ ಹೇಳಿದ್ದೇನಲ್ಲ, ವಿತ್ ಆಲ್ ದೀಸ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ವಿ ಕೆನಾಟ್ ಲವ್ ಗಾಡ್, ವಿ ಕೆನಾಟ್ ಲಿವ್ ಫಾರ್ ಗಾಡ್, ವಿ ಕೆನಾಟ್ ನೋ ಗಾಡ್. ಆದರೆ ಈ ಒಂದು ಆಶೀರ್ವಾದ ಇದೆಯಲ್ಲ, ಆಧ್ಯಾತ್ಮಿಕ ಆಶೀರ್ವಾದ, ವಿತ್ ದೀಸ್ ಬ್ಲೆಸ್ಸಿಂಗ್ಸ್
We can love God. We can inherit the kingdom of God. We can walk with God. We can see God. We can have fellowship with God. ನಾವು ದೇವರನ್ನ ಅರ್ಥಕೋಬಹುದು, ದೇವರನ್ನ ಅನುಭವಿಸ್ಬೋದು, ದೇವರನ್ನ ಆರಾಧಿಸ್ಬೋದು, ದೇವರ ಮಹಿಮೆಗಾಗಿ ನಾವು ಜೀವಿಸ್ಬೋದು, ದೇವರ ಸಂಬಂಧದಲ್ಲಿ ದೇವರ ಮಕ್ಕಳಾಗಿ ಬದುಕ್ಬೋದು, ಸ್ವರ್ಗ ರಾಜ್ಯವನ್ನೇ ನಮ್ಮದಾಗಿಸ್ಕೋಬೋದು. ಈ ಆಶೀರ್ವಾದ ನಮ್ಮ ಜೀವನದಲ್ಲಿದ್ದರೆ, ಭೌತಿಕವಾದ ಆಶೀರ್ವಾದ ಇದ್ದರೆ, ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ವಾ, ಯು ಆರ್ ಸೋ ಬ್ಲೆಸ್ಡ್, ಯು ಹ್ಯಾವ್ ಗುಡ್ ಫ್ಯಾಮಿಲಿ, ಯು ಆರ್ ಸೋ ಬ್ಲೆಸ್ಡ್, ಯು ಗುಡ್ ಕಾರ್, ಯು ಆರ್ ಸೋ ಬ್ಲೆಸ್ಡ್, ಯು ಅಚೀವ್ಡ್ ಸೋ ಮಚ್. With all these material perishable blessings, you cannot have relationship with God. You can have relationship with people. ಜನರ ಜೊತೆಗೆ ಸಂಬಂಧ ಇಟ್ಬೋದು, ಬಟ್ ದೇವ್ರ ಜೊತೆಗೆ ಸಂಬಂಧದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಯು ಕ್ಯಾನ್ ಲವ್ ದ ವರ್ಲ್ಡ್, ಬಟ್ ಯು ಕ್ಯಾನ್ ನಾಟ್ ಲವ್ ಗಾಡ್. ಲೋಕವನ್ನು ಪ್ರೀತಿ ಮಾಡ್ಬೋದು, ಆದರೆ ದೇವರನ್ನ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ನಿಜವಾಗಲೂ ನಾವು ದೇವರನ್ನ ಪ್ರೀತಿ ಮಾಡ್ತಾ ದೇವರ ಮಕ್ಕಳಾಗಿ ಈ ಪ್ರಪಂಚದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ನಾವು ನಿತ್ಯತೆಯ ನಿರೀಕ್ಷೆಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಆಶೀರ್ವಾದ ನಾವು ಅನುಭವಿಸ್ಬೇಕು. ದೀಸ್ ಬ್ಲೆಸ್ಸಿಂಗ್ಸ್, ಇಲ್ಲ ಅಷ್ಟ ಭಾಗ್ಯಗಳು ಅಂತ ಏನಿದೆಯೋ, ಇಲ್ಲ ಅಷ್ಟ ಅಲ್ಲ ಇರೋದು, 9 ಭಾಗ್ಯಗಳಿದೆ. ಓಕೆ, ವಾಟ್ ಎವರ್ ಇಟ್ ಈಸ್, ಈ ಭಾಗ್ಯಗಳಲ್ಲಿ ಯಾವುದು ನೀವು ಅನುಭವಿಸ್ತಾ ಇದ್ದೀರಿ ಆಸ್ ಕ್ರಿಶ್ಚಿಯನ್ಸ್? ಹೌ ಮೆನಿ ಆಫ್ ದೀಸ್ ಬ್ಲೆಸ್ಸಿಂಗ್ಸ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇನ್ ಯುವರ್ ಲೈಫ್? ಇದಿಲ್ಲದೆ ಇದ್ದರೆ ನಮ್ಮನ್ನು ಹೇಗೆ ಬ್ಲೆಸ್ಡ್ ಅಂತ ಕರೀಲಿಕ್ಕಾಗುತ್ತೆ? ಈ ದೇವರ ವಾಕ್ಯದ ಪ್ರಕಾರ ಹೌ ವಿ ಕ್ಯಾನ್ ಬಿ ಬ್ಲೆಸ್ಡ್? ಬ್ಲೆಸ್ಡ್ ಆರ್ ದ ಮರ್ಸಿಫುಲ್, ಫಾರ್ ದೇ ವಿಲ್ ರಿಸೀವ್ ಮರ್ಸಿ. ಕರುಣೆ ಉಳ್ಳವರು ಭಾಗ್ಯವಂತರು, ದಯಾವಂತರು ಭಾಗ್ಯವಂತರು, ಅವರು ದೇವರ ದಯೆ ಹೊಂದ್ಕೊಳ್ತಾರಂತೆ. ದಯೆ ಅಂದರೆ ದಾರಿ ಮೇಲೆ ಹೋಗುವಾಗ ಒಬ್ಬ ಭಿಕ್ಷಕನ್ನು ಕಂಡಾಗ ಅಲ್ಲಿ ಭಿಕ್ಷೆ ಹಾಕೋದಲ್ಲ, ದಾರಿ ಮೇಲೆ ಯಾರೋ ಒಬ್ಬರು ಬಿದ್ದಾಗ ಅಯ್ಯೋ ಪಾಪ ಅಂತ ಎತ್ತೋದು ಮಾತ್ರ ಅಲ್ಲ. ದ್ಯಾಟ್ ಶುಡ್ ಬಿ ಮೈ ಲೈಫ್. ದಯೆಯುಳ್ಳ ಜೀವನ ಆಗಬೇಕು. ಲೈಫ್ ಶುಡ್ ಬಿ ಮರ್ಸಿಫುಲ್. ಪೀಸ್ ಮೇಕರ್ಸ್ ಅಂದರೆ ಗಲಾಟೆ ಮಾಡ್ತಾ ಇರ್ತಾರೆ, ಅವ್ರು ಇಬ್ಬರನ್ನ ಬಿಡಿಸಿ ಆಮೇಲೆ ಮನೆಗೆ ಹೋಗಿ ಕುಸ್ತಿ ಆಡೋದಲ್ಲ. ಕೆಲವರು ಇದ್ದಾರೆ, ಊರಿಗೆಲ್ಲ ನ್ಯಾಯ ಪಂಚಾಯತಿ ಮಾಡ್ತಾರೆ, ಅವ್ರ ಕುಟುಂಬದಲ್ಲಿ ಮಾತ್ರ ಕಿತ್ತಾಡ್ಕೊಂಡಿರ್ತಾರೆ, ಅಲ್ಲಿ ನ್ಯಾಯ ಮಾಡೋಕ್ಕಾಗಲ್ಲ. ದೇ ಆರ್ ನಾಟ್ ದ ಪೀಸ್ ಮೇಕರ್ಸ್, ದೇ ಆರ್ ದ ಫೇಕ್ ಪೀಪಲ್. ಇಲ್ಲಿ ಶಾಂತಿಗಾಗಿ ಶ್ರಮಿಸುವವರು ಅಂದರೆ ಯಾವ ಶಾಂತಿ? ಲೋಕ ಕೊಡುವ ಶಾಂತಿ ಅಲ್ಲ, ಯೇಸು ಕ್ರಿಸ್ತನ ಶಾಂತಿ. ಆ ದೈವ ಶಾಂತಿಗಾಗಿ ಶ್ರಮಿಸುವವರು ಯಾರವರು? ಶುಭ ಸಂದೇಶ ಸಾರಬೇಕು, ಆಗ ಎಲ್ಲ ಕಡೆ ಶಾಂತಿ ಬರುತ್ತೆ. ದೇ ಆರ್ ದ ಪೀಸ್ ಮೇಕರ್ಸ್. ಇವತ್ತು ನಾವು ಶುಭ ಸಂದೇಶ ಸಾರೋರೆ ಇರೋ ಪೀಸ್ನೂ ಹಾಳು ಮಾಡಿಬಿಡ್ತೀವಿ. ಜನರದ್ದು ಅದು ಇದು ಹೇಳಿ ದೆವ್ವ ಇದೆ ಅಂತ ಹೇಳಿ ಏನೇನೋ ಹೇಳಿ ಇರೋ ಸಮಾಧಾನನೂ ಹಾಳು ಮಾಡ್ತೀವಿ. ಸೊ ಇದರಲ್ಲಿ ಯಾವುದಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್, ಫಾರ್ ದೇ ವಿಲ್ ಸಿ ಗಾಡ್. ನಿರ್ಮಲ ಹೃದಯ ಉಳ್ಳವನು ಭಾಗ್ಯವಂತನವರು ದೇವ್ರನ್ನ ಕಾಣ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ದೇವ್ರು ನೋಡಿದ್ದೀರಿ? ಹೃದಯನೂ ನಿರ್ಮಲ ಇಲ್ಲ. ದುಃಖಿಗಳು ಭಾಗ್ಯವಂತರು, ದೇವರವ್ರನ್ನ ಸಂತೈಸುವರು. ಎಷ್ಟು ಜನ ನಾವು ದುಃಖಪಟ್ಟಾಗ ದೇವರು ನಮ್ಮನ್ನು ಸಂತೈಸಿದ ಅನುಭವ ಬಂದಿದೆ ನಮಗೆ? ಯಾವ ರೀತಿ ದುಃಖಿಗಳಿದು? ನಮ್ಗೆ ಊಟ ಇಲ್ಲ, ಬಟ್ಟೆ ಇಲ್ಲ ಅಂತ ಒಂದು ಹೊಟ್ಟೆ ಕಿಚ್ಚಿನ ದುಃಖನ ಅಲ್ಲ. ಜೀವನದಲ್ಲಿ ಏನೇನೋ ಕಷ್ಟ ಆಗ್ತಾ ಇದೆ ಆ ದುಃಖನ ಅಲ್ಲ. ಕಾಂಟ್ರೈಟ್ ಹಾರ್ಟ್, ದೇವರೇ ನಾನು ನಿನಗೆ ವಿರುದ್ಧ ಪಾಪ ಮಾಡಿದ್ದೇನೆ, ನೀನು ಕೊಟ್ಟ ಈ ಪರಿಶುದ್ಧವಾದ ದೇಹವನ್ನು ಹಾಳು ಮಾಡ್ಕೊಂಡಿದ್ದೀನಿ, ಅಶುದ್ಧ ಮಾಡಿದ್ದೀನಿ, ನಿನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತಾ ಇದೆಯಾ, ಆದರೆ ನಾನು ಇನ್ನೂ ಲೋಕನೇ ಪ್ರೀತಿ ಮಾಡ್ತಾ ಇದ್ದೀನಿ, ನನಗೆ ನಿನ್ನನ್ನು ಪ್ರೀತಿ ಮಾಡಲಿಕ್ಕೆ ಇನ್ನೂ ಆಗ್ತಾ ಇಲ್ಲ. ಈ ದುಃಖ ನಮ್ಮ ಒಳಗಡೆ ಆದರೆ ದೇವರ ಸಂತೈಸುವಿಕೆ ನಮ್ಗೆ ಅನುಭವಿಸ್ಲಿಕ್ಕಾಗುತ್ತೆ. ವಿ ಆರ್ ಸೋ ಬ್ಲೆಸ್ಡ್. ಇದು ಒಂದು ದಿನ ಎಲ್ಲೋ ರಿಟ್ರೀಟಲ್ಲಿ ಆಗೋವಂಥ ಕೆಲಸ ಅಲ್ಲ. ಈ ಕನ್ಸೋಲೇಷನ್ ಆಫ್ ಗಾಡ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಎವ್ರಿ ಸಿಂಗಲ್ ಡೇ ಆಫ್ ಅವರ್ ಲೈಫ್ಸ್. ನಮ್ಮ ಅನುದಿನದ ಜೀವಿತದಲ್ಲಿ ದೇವರ ಈ ಸಂತೈಸುವಿಕೆಯನ್ನು ನಮಗೆ ಅನುಭವಿಸ್ಲಿಕ್ಕಾಗುತ್ತೆ. ಫಸ್ಟ್ ಬ್ಲೆಸ್ಸಿಂಗ್ ಯಾವುದು ಹೇಳಿದ್ದು? ಯೇಸು ಸ್ವಾಮಿ ಹೇಳ್ತಾ ಇರಲ್ಲ, ಬ್ಲೆಸ್ಡ್ ಆರ್ ದ ಪುವರ್ ಇನ್ ದ ಸ್ಪಿರಿಟ್, ಫಾರ್ ದೈರ್ಸ್ ಇಸ್ ದ ಕಿಂಗ್ಡಮ್ ಆಫ್ ಹೆವೆನ್. ಸ್ವರ್ಗ ರಾಜ್ಯ ಯಾರದಂತೆ? ಆತ್ಮದಲ್ಲಿ ಬಡವರಾಗಿರ್ತಕ್ಕಂಥವ್ರದ್ದು. ಯಾರು ಆತ್ಮದಲ್ಲಿ ಬಡವರು? ಆತ್ಮದಲ್ಲಿ ಬಡವರು ಅಂದರೆ ಯಾರು ಗೊತ್ತಾ? ಲೋಕದಲ್ಲಿ ಬಡವರು ಅಂದರೆ ಯಾರು? ಬಡವ ಅಂದರೆ ಇವತ್ತು ಯಾರು ಬಡವರು ಇಲ್ಲ, ಬಡವ್ರ ಥರ ಇರೋರು ಇದ್ದಾರೆ. ಬಡವರು ಅಂದರೆ ಪ್ರತಿಯೊಂದಕ್ಕೂ ಶ್ರೀಮಂತನ ಆಶ್ರಯಿಸಿನೇ ಬದುಕೋದು, ಪ್ರತಿಯೊಂದಕ್ಕೂ ಯಜಮಾನನನ್ನು ಆಶ್ರಯಿಸಿ ಬದುಕಬೇಕು. ಊಟಕ್ಕೂ ಅವನೇ ಬೇಕು, ಬಟ್ಟೆಗೂ ಅವನೇ ಬೇಕು, ಮೆಡಿಸಿನ್ಗೂ ಅವನೇ ಬೇಕು, ಪ್ರತಿಯೊಂದಕ್ಕೂ ಯಜಮಾನನನ್ನೇ ಆಶ್ರಯಿಸಿ ಬದುಕು ಅವನೇ ಬಡವ. ಅವನಿಗೆ ಸ್ವಂತವಾಗಿ ಏನು ಮಾಡೋಕ್ಕಿಲ್ಲ, ಏನೂ ಇಲ್ಲ. ಹಿ ಕ್ಯಾನಾಟ್ ಡೂ ಎನಿಥಿಂಗ್ ಬೈ ಹಿಮ್ಸೆಲ್ಫ್. ಹಿ ಹ್ಯಾಸ್ ನಥಿಂಗ್. ಇಟ್ಸ್ ಎ ಪುವರ್ ಪರ್ಸನ್. ಹೂ ಇಸ್ ಪುವರ್ ಇನ್ ದ ಸ್ಪಿರಿಟ್? ಒನ್ ಹೂ ಈಸ್ ಡಿಪೆಂಡಿಂಗ್ ಆನ್ ಗಾಡ್ ಫಾರ್ ಎವ್ರಿಥಿಂಗ್. ಅವನಿಗೇನು ಸಿಗುತ್ತಂತೆ? ಸ್ವರ್ಗ. ಏನು ಸಿಗುತ್ತೆ? ಸ್ವರ್ಗ. ಹಾಗಾದರೆ ಯಾರಿಗೆ ಸಿಗುತ್ತೆ? ಆತ್ಮದಲ್ಲಿ ಬಡವನಾಗಿ ಬದುಕೋನಿಗೆ ಸ್ವರ್ಗ ಸಿಗೋದು.
ವಿ ಕ್ಯಾನ್ ನಾಟ್ ಗೋ ಟು ಹೆವೆನ್ ಬೈ ಆರ್ ಸೆಲ್ಫ್. ನಮಗೆ ನಮ್ಮ ಪ್ರಯತ್ನದಿಂದ, ಪ್ರಾರ್ಥನೆಯಿಂದ, ಪುಣ್ಯ ಕಾರ್ಯದಿಂದ, ಭಕ್ತಿಯಿಂದ ಯಾವುದರಿಂದ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ವಿ ಆರ್ ಪುವರ್. ವಿ ನೀಡ್ ಟು ಡಿಪೆಂಡ್ ಆನ್ ದ ರಿಚ್ನೆಸ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನು ಡಿಪೆಂಡ್ ಆಗಬೇಕು, ದೇವ್ರನ್ನ ಡಿಪೆಂಡ್ ಆಗಬೇಕು, ಪ್ರತಿಯೊಂದಕ್ಕೂ ದೇವ್ರನ್ನ ಡಿಪೆಂಡ್ ಆಗಬೇಕು. ದೇವ್ರನ್ನ ಡಿಪೆಂಡ್ ಆಗುವಾಗ ಶ್ಯೂರ್ಲಿ ವಿ ಕ್ಯಾನ್ ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್. ನಮಗೆ ಸ್ವರ್ಗ ರಾಜ್ಯ ಸಿಗ್ತದೆ. ಇದರಲ್ಲಿ ಯಾವ ಬ್ಲೆಸ್ಸಿಂಗಲ್ಲಿ ನಾವಿದ್ದೀವಿ? 10ನೇ ವಾಕ್ಯ, ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಪರ್ಸಿಕ್ಯೂಟೆಡ್ ಫಾರ್ ರೈಚಸ್ನೆಸ್ ಸೇಕ್, ಫಾರ್ ದೈರ್ಸ್ ಇಸ್ ದ ಕಿಂಗ್ಡಮ್ ಆಫ್ ಹೆವೆನ್. ನ್ಯಾಯನೀತಿಗಾಗಿ, ನ್ಯಾಯನೀತಿ ಅಂದರೆ ಲೋಕದ ನ್ಯಾಯನೀತಿ ಅಲ್ಲ, ದೇವರ ನ್ಯಾಯನೀತಿ, ರೈಚಸ್ನೆಸ್ ಆಫ್ ಗಾಡ್. ಇದಕ್ಕಾಗಿ, ಶುಭ ಸಂದೇಶಕ್ಕಾಗಿ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು. ನಮಗಿಲ್ಲಿ ಎಷ್ಟು ಜನಕ್ಕೆ ಹಿಂಸೆ ಆಗ್ತಾ ಇದೆ? ನಮಗೇನು ಹಿಂಸೆ ಆಗ್ತದೆ? ನಾವೆಲ್ಲ ಕ್ರೈಸ್ತ ವಿಶ್ವಾಸಿಗಳ ಮಧ್ಯದಲ್ಲಿ ಆರಾಮಾಗಿದ್ದೀವಿ. ನಮಗೆ ಯಾರು ಹಿಂಸೆ ಕೊಡಲ್ಲ. ನಾವು ಬೋಧನೆ ಮಾಡಿದಾಗ ಚಪ್ಪಾಳೆ ತಟ್ತಾರೆ, ಹಾಡು ಹೇಳಿದಾಗ ಕುಣಿತಾರೆ ಅಲ್ವಾ? ಯಾರು ಹಿಂಸೆ ಕೊಡ್ತಾರೆ? ಆದರೆ ಎಷ್ಟೋ ಜನರಿಗೆ ಯೇಸು ಹೆಸರು ಹೇಳುವಾಗ ಹಿಂಸೆ ಆಗ್ತಾ ಇದೆ. ಇವತ್ತು ಮಾರಕವಾಗಿ ಹಿಂಸಿಸುವವರು, ಸಾಯುವವರು ಎಷ್ಟೋ ಜನ ಇದ್ದಾರೆ. ಯೇಸು ಹೇಳ್ತಾರೆ ಅವರು ಬ್ಲೆಸ್ಡ್, ದೇ ಆರ್ ಬ್ಲೆಸ್ಡ್. ನಾವು ಈ ರೀತಿ ಬಂದು ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗುವಾಗ ಊರಿನವ್ರು ಹೇಳ್ಬೋದು, ಯು ಆರ್ ಸೋ ಬ್ಲೆಸ್ಡ್, ನಿಮ್ಗೆ ಒಳ್ಳೆ ಊಟ ಸಿಗ್ತಲ್ಲ ಇವತ್ತು ಅಂತ. ಆದರೆ ಅದಲ್ಲ ನಿಜವಾದ ಬ್ಲೆಸ್ಸಿಂಗ್. ಅಳಿದು ಹೋಗದೇ ಇರತಕ್ಕಂಥ ಆಶೀರ್ವಾದ, ದೇವರಿಂದ ಬರ್ತಕ್ಕಂಥ ಆಶೀರ್ವಾದ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತದೆ, ದೇವರ ಸಂಬಂಧದಲ್ಲಿ ನಡೆಸ್ತದೆ. ಲೋಕದಲ್ಲಿ ನಮ್ಮನ್ನು ಸೆಟ್ಲ್ ಮಾಡೋದಿಲ್ಲ, ಸ್ವರ್ಗದಲ್ಲಿ ನಮ್ಮನ್ನು ಸೆಟ್ಲ್ ಮಾಡ್ತದೆ. ಅಂತಹ ಆಶೀರ್ವಾದವನ್ನು ಯೇಸು ಕ್ರಿಸ್ತರು ಈ ದಿನದ ಈ ಶುಭ ಸಂದೇಶದಲ್ಲಿ ಹೇಳ್ತಾರೆ. ಮತ್ತು ಮರಿಯಮ್ಮನವರ ಬಗ್ಗೆನೂ ಎಲಿಜಬೆತ್ ಅಮ್ಮನವರು ಪವಿತ್ರಾತ್ಮ ಭರಿತರಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಬ್ಲೆಸ್ಡ್ ಆರ್ ಯು ಅಮಂಗ್ ದ ವುಮನ್. ಸ್ತ್ರೀಯರಲ್ಲೆಲ್ಲ ನೀವು ಧನ್ಯರು. ಲೂಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 42ರಲ್ಲಿ ಮಾತೆಯ ಕುರಿತಾಗಿ ಹೇಳ್ತಾರೆ. ಯಾರು? ಎಲಿಜಬೆತ್ ಅಮ್ಮನವರು. ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್ ಶಿ ಸೇಸ್ ಬ್ಲೆಸ್ಡ್ ಆರ್ ಯು ಮೇರಿ, ಯು ಆರ್ ಸೋ ಬ್ಲೆಸ್ಡ್ ಅಮಂಗ್ ಆಲ್ ದ ವುಮನ್. ಸ್ತ್ರೀಯರಲ್ಲೆಲ್ಲ ನೀನು ತುಂಬ ಧನ್ಯಳು. ಯಾಕೆ ಅನ್ನೋ ಆನ್ಸರ್ ಎಲ್ಲಿ ಹೇಳ್ತಾರೆ ಗೊತ್ತಾ? ವರ್ಸ್ 47, ವರ್ಸ್ ನಂಬರ್ 47 ಹೇಳ್ತಾರೆ. ಏನಂತ ಹೇಳ್ತಾರೆ? ಅದಲ್ಲ ನನಗೆ ಬೇಕಾಗಿರೋದು ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು ಹೇಳಿದ ವಾಕ್ಯ. ಎಷ್ಟನೇ ವಾಕ್ಯ? 45 ಅಲ್ಲ, 42 ಅಲ್ಲ, 45. 42ರಲ್ಲಿ ಬ್ಲೆಸ್ಡ್ ಅಂದರು. ಯಾಕೆ ಬ್ಲೆಸ್ಡ್ ಆದರು? ಓದಿ ಈಗ. ನಂಬಿ ಏನು ನಂಬಿದ್ದು? ದೇವರೆಲ್ಲ ಒಳ್ಳೇದು ಮಾಡ್ತಾರೆ ಅಂತನಾ? ಅಲ್ಲ. ದೇವ್ರು ನಾಳೆ ಒಳ್ಳೆ ಮನೆ ಕೊಡ್ತಾರೆ ಅಂತ ನಂಬಿದ್ದ? ಅಲ್ಲ. ದೇವ್ರು ನನಗೊಂದು ಗಂಡು ಮಗು ಕೊಡ್ತಾರೆ ಅಂತ ನಂಬಿದ್ದ? ಅದು ಅಲ್ಲ. ದೇವ್ರು ನನ್ನ ಬಿಸ್ನೆಸ್ ಎಲ್ಲ ಸಕ್ಸಸ್ ಮಾಡ್ತಾರೆ ಅಂತನಾ? ಅಲ್ಲ. ನಾನು ಯಾವುದಕ್ಕೆಲ್ಲ ಕೈ ಹಾಕ್ತೀನೋ ಅಲ್ಲೆಲ್ಲ ಜಯದ ಮೇಲೆ ಜಯ ದೇವರು ಕೊಡ್ತಾರೆ ಅಂತ ನಂಬಿದ್ದ? ಅಲ್ಲ. ನಮ್ಮ ನಂಬಿಕೆ ಅದು ಅಲ್ವಾ? ಫೂಲಿಶ್ನೆಸ್. ಅದೆಲ್ಲ ನಂಬೇಕಾಗಿರೋದು. ಈ ಲೋಕದ ಜಯಕ್ಕಾಗಿ ನೀನು ಯೇಸುವನ್ನು ಡಿಪೆಂಡ್ ಆಗೋದಾದರೆ ಯು ಆರ್ ಎ ಫೂಲ್. ಯು ಶುಡ್ ಡಿಪೆಂಡ್ ಕ್ರೈಸ್ಟ್ ಫಾರ್ ಎ ವಿಕ್ಟರಿ ಓವರ್ ಸಿನ್. ಪಾಪದ ಮೇಲೆ ನಿನಗೆ ಜಯಿಸ್ಲಿಕ್ಕೆ ಆಗ್ತಾ ಇದೆಯಾ? ಹೇಟ್ರೇಟನ್ನು ಜಯಿಸ್ಲಿಕ್ಕೆ ಆಗ್ತಾ ಇದೆಯಾ? ಹಣದ ವ್ಯಾಮೋಹವನ್ನು ಜಯಿಸ್ಲಿಕ್ಕೆ ಆಗ್ತಾ ಇದೆಯಾ? ದೇಹದ ದುರಿಚಿಯನ್ನು ಜಯಿಸ್ಲಿಕ್ಕೆ ಆಗ್ತಾ ಇದೆಯಾ? ನಿನ್ನಲ್ಲಿರ್ತಕ್ಕಂಥ ಶರೀರ ಸ್ವಭಾವ, ಕೋಪ, ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು, ಅಹಂಕಾರ, ಗರ್ವ, ಇದನ್ನು ಜಯಿಸ್ಲಿಕ್ಕೆ ಆಗ್ತಾ ಇದೆಯಾ? ಆರ್ ಯು ಏಬಲ್ ಟು ಓವರ್ಕಮ್ ದೀಸ್ ಥಿಂಗ್ಸ್? ಫಾರ್ ದ್ಯಾಟ್ ವಿ ನೀಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ದೆನ್ ಓನ್ಲಿ ವಿ ವಿಲ್ ಬಿ ಬ್ಲೆಸ್ಡ್. ಇಲ್ಲಿ ಮಾತೆ ಮರಿಯಳನ್ನ ಬ್ಲೆಸ್ಡ್ ಅಂತ ಹೇಳಿರೋದು ನೀನು ದೇವರ ಪುತ್ರನಿಗೆ ತಾಯಿ ಆಗಿದ್ದಕ್ಕೋಸ್ಕರ. ಅದು ನಾವು ಹೇಳ್ತೀವಿ, ಯಾಕೆ ನಮಗೆ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ. ವಿ ಡು ನಾಟ್ ನೋ ಟ್ರೂತ್, ದಟ್ಸ್ ವೈ ವಿ ಸೇ ಯು ಆರ್ ಸೋ ಬ್ಲೆಸ್ಡ್ ಬಿಕಾಸ್ ಯು ಗೇವ್ ಬರ್ತ್ ಟು ಜೀಸಸ್. ದಟ್ ಈಸ್ ನಾಟ್ ದ ರೀಸನ್ ಶಿ ಈಸ್ ಸೋ ಬ್ಲೆಸ್ಡ್. ಅದಕ್ಕಾಗಿ ಅಲ್ಲ ಅವರು ಅಷ್ಟು ಬ್ಲೆಸ್ಡ್ ಆಗಿರೋದು. ಆ ರೀತಿ ಒಂದು ನಂಬಿಕೆ ಇರೋದಾದರೆ ಅದರಿಂದ ಏನು ನಿನಗೆ ಲಾಭ ಇಲ್ಲ. ಶಿ ಈಸ್ ಸೋ ಬ್ಲೆಸ್ಡ್, ಮದರ್ ಮೇರಿ ಈಸ್ ಸೋ ಬ್ಲೆಸ್ಡ್. ಯಾಕೆ ಅನ್ನೋದು ವಾಕ್ಯ ಹೇಳುತ್ತೆ, ಪವಿತ್ರಾತ್ಮರು ಹೇಳ್ತಾರೆ. ಬೇರೆಯವರು ಹೇಳೋದು ನಂಬೇಡಿ, ವಾಕ್ಯ ಏನು ಹೇಳುತ್ತೆ ಅದನ್ನು ನಂಬಿ. ಆ್ಯಂಡ್ ಬ್ಲೆಸ್ಡ್ ಇಸ್ she who believed that there would be a fulfillment of what was spoken to her by the Lord. ದೇವರಿಂದ ಬಂದ ವಾರ್ತೆ, the prophecy of God,
ದ ವರ್ಡ್ ಆಫ್ ಗಾಡ್ ನನ್ನಲ್ಲಿ ಫುಲ್ಫಿಲ್ ಆಗುತ್ತೆ ಎಂದು ಆಕೆ ನಂಬಿದ್ಲು. ಯು ಕ್ರಿಶ್ಚಿಯನ್ಸ್, ಹೌ ಮೆನಿ ಪ್ರೊಫೆಸಿಸ್ ಯು ಬಿಲೀವ್ that this prophecy of God is going to be fulfilled in my life? ನಾವು ಯಾವ ಪ್ರೊಫೆಸಿನ ನಂಬ್ತೀವಿ ಗೊತ್ತಾ? ಇವತ್ತಿನ ಕಳ್ಳ ಪ್ರವಾದಿಗಳು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸುಮಾರು ಕಡೆ ಪ್ರವಾದನೆ ಮಾಡ್ತಾರಲ್ವ, ನಿಂದು ಪಾಸ್ಪೋರ್ಟ್ ಸಿಗುತ್ತೆ, ವೀಸಾ ಸಿಗುತ್ತೆ, ನೀನು ಕೈ ಹಾಕಿದ ಕೆಲಸದಲ್ಲಿ ಬಿಸ್ನೆಸ್ಸಲ್ಲಿ ನೀನು ಸಕ್ಸಸ್ ಸಿಗುತ್ತೆ, ನಿನಗೆ ದೇವರು ಗಂಡು ಮಗು ಕೊಡ್ತಾ ಇದ್ದಾರೆ, ಹೆಣ್ಣು ಮಗು ಕೊಡ್ತಾ ಇದ್ದಾರೆ, ಫಾರಿನಲ್ಲಿ ಸೆಟ್ಲ್ ಮಾಡ್ತಾ ಇದ್ದಾರೆ. ಆಲ್ ದೀಸ್ ನಾನ್ ಸೆನ್ಸ್ ಥಿಂಗ್ಸ್. ಇದನ್ನು ನಾನ್ ಸೆನ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರ ವಾಕ್ಯಕ್ಕೆ, ನಿತ್ಯತೆಯ ವಾಗ್ದಾನಗಳಿಗೆ ವಿರುದ್ಧ ಇದು. ಎಲ್ಲ ಲೋಕಕ್ಕೆ ಸಂಬಂಧಪಟ್ಟ ವಾಗ್ದಾನಗಳು. ಇದನ್ನೆಲ್ಲ ಪ್ರಾಫೆಸಿ ಮಾಡೋ ಪ್ರಾಫಿಟ್ಸ್ನ ಪ್ರಾಫಿಟ್ಸ್ ಅಂತ ನೀವು ಕರಿತೀರಿ. ಆಲ್ ದೀಸ್ ಫಾಲ್ಸ್ ಪ್ರಾಫಿಟ್ಸ್ ಹೇಳೋದು ಇದಲ್ಲ ಹೇಳ್ತಾ ಇರೋದು. ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುತ್ತಾಳೆ, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ಆ ವಾಗ್ದಾನ ಮರಿಯಳಲ್ಲಿ ನೆರವೇರಿತು. ಆದ್ದರಿಂದ ಎಲಿಜಬೆತ್ ಅಮ್ಮಳು ಪವಿತ್ರಾತ್ಮ ಭರಿತರಾಗಿ ಹೇಳ್ತಾರೆ, ಯು ಬಿಲೀವ್ಡ್ ದಟ್ ಪ್ರಾಮಿಸ್ ಈಸ್ ಗೋಯಿಂಗ್ ಟು ಫುಲ್ಫಿಲ್ ಇನ್ ಯುವರ್ ಲೈಫ್, ಸೊ ಯು ಆರ್ ಸೋ ಬ್ಲೆಸ್ಡ್ ಮೇರಿ. ವಾಟ್ ಎ ಗ್ರೇಟ್ ಲೇಡಿ ಯು ಆರ್. ಹೌ ಕುಡ್ ಯು ಬಿಲೀವ್ ದಟ್? ನಿನಗೆ ಹೇಗೆ ನಂಬಲಿಕ್ಕೆ ಸಾಧ್ಯ ಆಯಿತು? ಆಮೇಲೆ ಅವಳು ಹೇಳ್ತಾರೆ, ಸರ್ವೇಶ್ವರನು ಮಾಡಿದನು ನನಗೆ ಈ ಕಾರ್ಯ. ಗಾಡ್ ಹೆಲ್ಪ್ಡ್ ಮೀ ಟು ಬಿಲೀವ್ ದಿಸ್. ಹೋಲಿ ಸ್ಪಿರಿಟ್ ಕೇಮ್ ಅಪಾನ್ ಮೀ ಆ್ಯಂಡ್ ದಟ್ ಹೋಲಿ ಸ್ಪಿರಿಟ್ ಹೆಲ್ಪ್ಡ್ ಮೀ. ಗಾಡ್ ಫೇವರ್ಡ್ ಆನ್ ಮೀ. ದೇವರು ನನಗೆ ಕೃಪೆ ಕೊಟ್ಟರು, ಆ ಕೃಪೆಯಿಂದ ನಾನು ನಂಬಿದೆ. ಏನೆಂದು? ದಿಸ್ ಪ್ರಾಮಿಸ್ ಆಫ್ ಗಾಡ್ ಈಸ್ ಗೋಯಿಂಗ್ ಟು ಫುಲ್ಫಿಲ್ ಇನ್ ಮೈ ಲೈಫ್. ಹಾಗಾದರೆ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ದೇವರು ಏನು ಪ್ರಾಮಿಸ್ ಕೊಟ್ಟಿದ್ದಾರೆ? ಆ್ಯಸ್ ಕ್ರಿಶ್ಚಿಯನ್ಸ್, ಆ್ಯಸ್ ಬಿಲೀವರ್ ಆಫ್ ಜೀಸಸ್, ವಾಟ್ ಈಸ್ ದ ಪ್ರಾಮಿಸ್ ಗಾಡ್ ಹ್ಯಾಸ್ ಗಿವನ್ ಯು, ಗಿವನ್ ಅಸ್? ದೇವರು ನಮಗೆ ಕೊಟ್ಟ ವಾಗ್ದಾನ ಏನು? ಆ ವಾಗ್ದಾನವನ್ನು ನಂಬಿ ಎದುರು ನೋಡ್ತಾ ದೇವರಿಗೆ ಸಂತೋಷದಿಂದ ನಾವು ಸ್ತೋತ್ರ ಮಾಡ್ತಾ ಇದ್ದೀವಾ? ದೇವರು ನಮಗೆ ಕೊಟ್ಟ ವಾಗ್ದಾನ ಏನು ಗೊತ್ತಾ? ಟುಡೇಸ್ ಸೆಕೆಂಡ್ ರೀಡಿಂಗ್. ಈ ದಿನದ 3 ರೀಡಿಂಗಲ್ಲಿ ಫಸ್ಟ್ ರೀಡಿಂಗ್ ಬಿಟ್ಬಿಡಿ, ಪ್ರಕಟಣೆ, ಅಲ್ಲಿಗೆ ಹೋಗೋಕ್ಕೆ ಸಮಯ ಇಲ್ಲ. ಇದರಿಂದ ನಾವು ಟುಡೇ ಸೆಕೆಂಡ್ ರೀಡಿಂಗ್, ಈ ದಿನದ 2ನೇ ವಾಚನ ಏನು ಹೇಳುತ್ತೆ? ಯೋವಾನನು ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 3 ವಾಕ್ಯ 1, 2, 3. ಜೋರಾಗಿ ಓದಿ ನೋಡೋಣ. ಎಲ್ಲ ಬೈಬಲ್ ತಂದಿದ್ದೀರಾ? ಇದೊಂದು ಬೈಬಲ್ ಕ್ಲಾಸ್ ಥರ ಆಗ್ತಾ ಇದೆ. ಇದು ಮುಂದೆ ಬೈಬಲ್ ಕಾಲೇಜ್ ಆಗಿ ಮಾರ್ಪಾಡಾಗಲಿ ಜಾಗ. ಶುಭ ಸಂದೇಶ ಸಿಗಲಿ ಅನೇಕರಿಗೆ. ಇಲ್ಲಿ ಅನೇಕರು ಬಂದು ಏನೇನೋ ಕುಡ್ಕೊಂಡು ಹೋಗೋದ್ರ ಬದಲು ಜೀವಜಲ ಕುಡ್ಕೊಂಡು ಹೋಗಲಿ ಇನ್ಮೇಲೆ. ಲೆಟ್ ದ ಪೀಪಲ್ ಕಮ್ ಹಿಯರ್ ಆ್ಯಂಡ್ ಡ್ರಿಂಕ್ ದ ಲಿವಿಂಗ್ ವಾಟರ್ ದ ಕಮಿಂಗ್ ಡೇಸ್. ಓಕೆ. ಅಥವಾ ಇಲ್ಲಿ ಬರುವಂಥ ಬೇರೆಯವರು ಏನೇನೋ ಕುಡಿಲಿಕ್ಕೆ ಬರ್ತಾರೆ, ಲೋಕದಲ್ಲಿ ಸಿಗುವಂಥದ್ದನ್ನು, ಖುಷಿ ಕೊಡುವಂಥದ್ದನ್ನು ಅವರು ಒಂದು ದಿನ ಅವರ ಜೀವಿತದಲ್ಲಿ ಹೋಗಿ ಜೀವಜಲ ಕುಡೀಲಿ ಎಲ್ಲಾದರೂ. ಅಂಥ ಒಂದು ಸೌಭಾಗ್ಯ ಸಿಗಲಿ ಅಂತ ಈ ಸ್ಥಳವನ್ನು ಆಶೀರ್ವಾದ ಮಾಡೋಣ. ಓಕೆ, ಓದಿ. ನಾವು ದೇವರ ಮಕ್ಕಳು ಎನ್ನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾ ಇದ್ದಾರೆ ಎಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳವಿಲ್ಲವಾದ ಕಾರಣ. ಓಕೆ, ಈಗ ಸದ್ಯಕ್ಕೆ ನಾವು ದೇವರ ಮಕ್ಕಳು. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರು ಯಾರು ದೇವರ ಮಕ್ಕಳು? ಎವ್ರಿ ಒನ್ ಹೂ ಬಿಲೀವ್ ದಟ್ ಜೀಸಸ್ ಈಸ್ ಕ್ರೈಸ್ಟ್, ಜೀಸಸ್ ಈಸ್ ದ ಸೇವಿಯರ್, ದ ಸನ್ ಆಫ್ ಗಾಡ್. ಯಾರೆಲ್ಲ ಹೃದಯದಲ್ಲಿ ನಂಬಿ ಪಾಪಕ್ಕೆ ವಿಮುಖರಾಗಿ ಬದುಕ್ತಾ ಇದ್ದೀರೋ, ಪವಿತ್ರಾತ್ಮನ ಮುದ್ರೆಯಾಗಿ ಸ್ವೀಕರಿಸಿಕೊಂಡು, ಆಲ್ ಆಫ್ ಅಸ್ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ಅದಲ್ಲದೆ ಯಾವುದೋ ಕ್ರಿಶ್ಚಿಯನ್ಸ್ ಜಾತಿಯಲ್ಲಿ ಇರೋದ್ರಿಂದ ನಾವು ದೇವರ ಮಕ್ಕಳಾಗೋದಿಲ್ಲ. ಆಲ್ ದೋಸ್ ಹೂ ರಿಸೀವ್ಡ್ ದ ಹೋಲಿ ಸ್ಪಿರಿಟ್, ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ಆಮೇಲೆ ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಷದವಾಗಿಲ್ಲ. ಆದರೆ ಈ ಆದರೆ ಇದೆಯಲ್ಲ, ಈ ಆದರೆ ನಂತರ ಇರೋದೇ ನಮಗೆ ಕೊಟ್ಟಿರೋ ಪ್ರಾಮಿಸ್. ಆಫ್ಟರ್ ದಿಸ್ ಆದರೆ, ಬಟ್ God has given us the promise given to the children of God. If you are a true child of God, you will rejoice like Mother Mary. She was a true child of God, so she was able to rejoice over the promise, fulfillment of the promise. ಮಾತೆ ಮರಿಯಳು ನಿಜವಾಗಲೂ ಪವಿತ್ರಾತ್ಮ ಭರಿತಳಾಗಿದ್ದರಿಂದ, ದೇವರ ಮಗಳಾಗಿದ್ದರಿಂದ ಆಕೆಗೆ ಸಂತೋಷ ಪಡಲಿಕ್ಕಾಯ್ತು. ಸಂತೋಷದಿಂದ ದೇವರಿಗೆ ಸ್ತುತಿ ಮಾಡಲಿಕ್ಕಾಯ್ತು. ಯಾಕೆ? ನನ್ನ ಹೊಟ್ಟೆಯಲ್ಲಿ ರಕ್ಷಕ ಹುಟ್ಟಿದ್ದಾನೆ ಅಂತಲ್ಲ, ದೇವರು ಪ್ರವಾದಿಯ ಮುಖಾಂತರ ನುಡಿದಂಥ ಆ ಪ್ರವಚನ ನನ್ನಲ್ಲಿ ನೆರವೇರಿದೆ.
ಹಾಗಾದರೆ ನಮಗೆ ಸಂತೋಷ ಪಡಲಿಕ್ಕೆ ಏನಾದರೂ ಇದೆಯಾ ಪ್ರವಚನ? ಇದೋ ಪ್ರವಚನ ಓದಿ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷ ಆಗುವಾಗ ನಾವು ಅವರಂತೆಯೇ ಇರುತ್ತೇವೆ ಎಂದು ಬಲ್ಲೆವು. ದಟ್ ಈಸ್ ಅ ಪ್ರಾಮಿಸ್ ಫಾರ್ ಮೀ ಆ್ಯಂಡ್ ಯು, ಎವ್ರಿ ಚೈಲ್ಡ್ ಆಫ್ ಗಾಡ್. ಯು ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ಯು ಆರ್ ಗಾಡ್ಸ್ ಚಿಲ್ಡ್ರನ್. ನೀವೀಗ ದೇವರ ಮಕ್ಕಳು. ನೀವೀಗ ಏನಾಗಿದ್ದೀರಾ? ವಿಶ್ವಾಸದ ಮುಖಾಂತರ, ಬೈ ಫೇತ್ ನಾವು ಯು ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ನಿಮ್ಗೆ ಇನ್ನು ಏನೂ ಆಗೋದು ಬೇಕಾಗಿಲ್ಲ. ಯು ಆರ್ ಆಲ್ರೆಡಿ ಇನ್ ದ ಟಾಪ್ ಮೋಸ್ಟ್ ಪೊಸಿಷನ್. ಲೋಕದಲ್ಲಿ ಪೊಸಿಷನ್ ಬೇಕಾಗಿಲ್ಲ. ಇನ್ನು ನಿಮ್ಮನ್ನು ತಗೊಂಡು ಕಸದ ಬುಟ್ಟಿಗೆ ಬಿಸಾಡಿದ್ರು, ಯು ಸ್ಟಿಲ್ ಯು ಆರ್ ಇನ್ ದ ಟಾಪ್ ಮೋಸ್ಟ್ ಪೊಸಿಷನ್. ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ಸ್ವರ್ಗ ಸಾಮ್ರಾಜ್ಯದ ಪ್ರಜೆ. ಯುವರ್ ಸಿಟಿಸನ್ಶಿಪ್ ಇಸ್ ನಾಟ್ ಹಿಯರ್, ದೇರ್ ಇನ್ ಹೆವನ್. ಆಯಿತಾ? ಅಂಥ ಒಂದು ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣ್ತೀವಿ. ಎಷ್ಟು ಒಳ್ಳೆ ಪ್ರಾಮಿಸ್ ನೋಡಿ. ವಿ ಡೂ ನೋ ಇಸ್ ದಿಸ್, ವೆನ್ ಹೀ ಈಸ್ ರಿವೀಲ್ಡ್ ವಿ ವಿಲ್ ಬಿ ಲೈಕ್ ಹಿಮ್, ಫಾರ್ ವಿ ವಿಲ್ ಸಿ ಹಿಮ್ ಆ್ಯಸ್ ಹೀ ಈಸ್. ಎರಡು ವಾಗ್ದಾನ ಇದೆ ಇಲ್ಲಿ. ಒಂದನೇ ವಾಗ್ದಾನ ಏನು ಅಂದರೆ ಯೇಸು ಕ್ರಿಸ್ತರು ಪ್ರತ್ಯಕ್ಷ ಆಗ್ತಾರೆ ಅನ್ನೋದೊಂದು ವಾಗ್ದಾನ. ಎರಡಲ್ಲ, ಮೂರಿದೆ ಅಲ್ವಾ? ಒಂದು, ಯೇಸು ಪ್ರತ್ಯಕ್ಷ ಆಗ್ತಾರೆ ಈ ಭೂಮಿಯಲ್ಲಿ. ಅವರು ಹುಟ್ಟುತ್ತಾರೆ ಅಂತ ಅಲ್ಲ. ನಾಟ್ ಜೀಸಸ್ ವಿಲ್ ಬಾರ್ನ್, ನೋ ಮೋರ್ ಬರ್ತ್, ಆಲ್ರೆಡಿ ಬಾರ್ನ್. ಪ್ರತ್ಯಕ್ಷನಾಗ್ತಾರೆ. ಈ ವಿಲ್ ರಿವೀಲ್, ವಿಲ್ ಅಪಿಯರ್. ಪ್ರತ್ಯಕ್ಷ ಆಗ್ತಾರೆ. ಈ ವಿಲ್ ಕಮ್. ರಾಜಾದಿರಾಜನಾಗಿ ಲೋಕಕ್ಕೆ ನ್ಯಾಯ ತೀರಿಸಲು ಯೇಸು ಕ್ರಿಸ್ತರು ಈ ಭೂಮಿಗೆ ಮರಳಿ ಬರ್ತಾರೆ. ದಟ್ ಈಸ್ ಎ ಪ್ರಾಮಿಸ್. ಹೌ ಮೆನಿ ಆಫ್ ಅಸ್ ಚಿಲ್ಡ್ರನ್ ಆರ್ ಈಗರ್ಲಿ ವೇಟಿಂಗ್ ಫಾರ್ ದ ಡ್ಯಾಡಿ? ನಿಮ್ಮ ಡ್ಯಾಡಿ ಬರ್ತಾರೆ ಅಂದರೆ, ಹೊರಗಡೆ ಎಲ್ಲ ಡ್ಯೂಟಿಗೆ ಹೋಗಿ ಡ್ಯಾಡಿ ಬರ್ತಾರೆ ಅಂದರೆ ಚಿಕ್ಕ ಮಕ್ಕಳು ಮನೆಯಲ್ಲಿ ಕಾಯ್ತಾ ಇರ್ತೀರಿ. ಡ್ಯಾಡಿಗಾಗಿ ಅಲ್ಲ, ಡ್ಯಾಡಿ ಬರುವಾಗ ತರುವ ಬಿಸ್ಕೆಟ್ಗಾಗಿ. ನಾನು ಕಾಯ್ತಿದ್ದಿದ್ದು ಅದೇ ಥರ. ಅಪ್ಪ ಹೋಗಿ ಬರುವಾಗ ರಾತ್ರಿ 9 ಗಂಟೆಗೆ ಬರ್ತಾಯಿದ್ರು, ವೇಟಿಂಗ್ ಫಾರ್ ಡ್ಯಾಡಿ, ಡ್ಯಾಡಿ ಇಸ್ ರಿಟರ್ನ್. ಯಾಕೆ ಅಂದರೆ ಡ್ಯಾಡಿ ಬಂದಾಗ ಏನಾದರೂ ತಿನ್ಲಿಕ್ಕೆ ತರ್ತಾರೆ. ಸೊ ಆ ತಿನ್ಲಿಕ್ಕೆ ತರೋದ್ರಿಂದ ನಾವು ಕಾಯ್ತಾ ಇರ್ತಾಯಿದ್ವಿ. ಆದರೆ ನಾವು ಇನ್ನೂ ತಿನ್ಲಿಕ್ಕೋಸ್ಕರನೇ ಕಾಯುವ ಮಕ್ಕಳಾದರೆ ಸಾಕಾಗೋದಿಲ್ಲ. ನಾವು ಡ್ಯಾಡಿಗಾಗಿ ಕಾಯಬೇಕು. ವಿ ಆರ್ ನಾಟ್ ವೇಟಿಂಗ್ ಫಾರ್ ದ ಡ್ಯಾಡಿ ಟು ಗೆಟ್ ಸಮಥಿಂಗ್ ಫ್ರಮ್ ದ ಡ್ಯಾಡಿ, ಬಟ್ ವಿ ಆರ್ ವೇಟಿಂಗ್ ಟು ಸಿ ದ ಫೇಸ್ ಆಫ್ ದ ಡ್ಯಾಡಿ. ನಮ್ಮ ಯೇಸು ಕ್ರಿಸ್ತನು, ನಮ್ಮ ತಂದೆ, ಸ್ವರ್ಗೀಯ ತಂದೆ ಪ್ರತ್ಯಕ್ಷನಾಗುವುದನ್ನು ಎದುರು ನೋಡುವ ದೇವರ ಮಕ್ಕಳಾಗಿ ನಾವು ಬದುಕ್ತಾ ಇದ್ದೀವಾ, ಅಥವಾ ಅಳಿದು ಹೋಗುವ ಸೋ ಕಾಲ್ಡ್ ಬ್ಲೆಸ್ಸಿಂಗ್ ಇದಕ್ಕೋಸ್ಕರ ಬದುಕ್ತಾ ಇದ್ದೀವಾ? ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ವಾ, ವಿ ಆರ್ ಸೋ ಬ್ಲೆಸ್ಡ್, ವಿ ಹ್ಯಾವ್ ದಿಸ್, ವಿ ಆರ್ ಸೋ ಬ್ಲೆಸ್ಡ್, ಯು ಹ್ಯಾವ್ ದಿಸ್, ಯು ಆರ್ ಸೋ ಬ್ಲೆಸ್ಡ್, ನಿನಗೆ ಅದಿದೆ ಇದಿದೆ, ಹಾಗಾಯಿತು ಹೀಗಾಯಿತು, ಇದಕ್ಕೋಸ್ಕರ ಬದುಕ್ತಾ ಇದ್ದೀವಾ? ಅಥವಾ ವಿ ಆರ್ ಆಲ್ರೆಡಿ ಬ್ಲೆಸ್ಡ್ ಇನ್ ಕ್ರೈಸ್ಟ್ ಜೀಸಸ್, ಈ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ದೇವರು ನನಗೆ ಕೊಟ್ಟಿದ್ದಾರೆ ಅಂತ ಇದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀವಾ? ಯಾವುದಕ್ಕಾಗಿ? ಎರಡು. ಒಂದು ರೀತಿ ಕಲಬೆರಕೆ ಕ್ರಿಶ್ಚಿಯನ್ಸ್ ಥರ, ಅದು ಬೇಕು ಇದು ಬೇಕು. ಆ ರೀತಿ ಒಂದು ಕ್ರಿಶ್ಚಿಯಾನಿಟಿನೇ ಇಲ್ಲ ಇವತ್ತು. ಇದೆಯಲ್ಲ, ಅದು ಏನು ಮಾಡೋದು? ಆ ರೀತಿ ಆಗಿಬಿಟ್ಟಿದೆ. ಕಲಬೆರಕೆ ಸರಿಯಾಗಬೇಕಂದ್ರೆ ನೀವೆಲ್ಲ ಶುಭ ಸಂದೇಶ ಸಾರಬೇಕು. ಓನ್ಲಿ ಟ್ರೂತ್ ಕ್ಯಾನ್ ಸೆಟ್ ದ ಪೀಪಲ್ ಫ್ರೀ. ನೋ ರಿಲಿಜಿಯನ್, ನೋ ರಿಲಿಜಿಯಸ್ ಪ್ರಾಕ್ಟೀಸ್ ಕ್ಯಾನ್ ಸೆಟ್ ದ people free. Only truth, Jesus, the word of God can set the people free. Hallelujah. ದೇವರ ವಾಕ್ಯ ಮಾತ್ರನೇ ಜನರನ್ನು ಈ ಪೈಶಾಚಿಕ ಬಂಧನದಿಂದ, ಸುಳ್ಳಿನಿಂದ ಬಿಡುಗಡೆ ಮಾಡಲಿಕ್ಕಾಗುತ್ತೆ, ಹೊರಗಡೆ ತಗೊಂಡು ಬರಲಿಕ್ಕಾಗುತ್ತೆ. ಯಾವ ಧರ್ಮಕ್ಕೂ, ಯಾವ ಜಾತಿಗೂ, ಯಾವ ಸಂಪ್ರದಾಯಕ್ಕೂ, ಯಾವ ಧಾರ್ಮಿಕ ಕಾರ್ಯಗಳಿಗೂ, ಯಾವ ಧರ್ಮಕ್ಕೂ ಈ ವಂಚನೆಯಿಂದ, ಪೈಶಾಚಿಕ ವಂಚನೆಯಿಂದ, ಲೋಕದ ವ್ಯಾಮೋಹಗಳಿಂದ ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸತ್ಯದ ಅರಿವು, ಶುಭ ಸಂದೇಶದ ಶಕ್ತಿ ಅದನ್ನು ಮಾಡುತ್ತೆ. ದಟ್ ಈಸ್ ದ ಪವರ್ ಆಫ್ ದ ಗಾಸ್ಪಲ್, ದಟ್ ಈಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಒಂದು ಫಸ್ಟ್ ಹೋಪ್ ಯಾವುದು? ಯೇಸು ಬರ್ತಾರೆ, ಅಪ್ಪ ಬರ್ತಾರೆ, ಅಪ್ಪನ ನೋಡ್ತೀವಿ. ಎರಡನೇ ಹೋಪ್ ಏನು? ಯೇಸು ಬಂದಾಗ, ವೆನ್ ಹೀ ಈಸ್ ರಿವೀಲ್ಡ್ ವಿ ವಿಲ್ ಬಿ ದಟ್ ಈಸ್ ಅನದರ್ ಹೋಪ್. ಯೇಸು ಬಂದಾಗ ನಾನು ಯಾವ ಥರ ಇರ್ತೀನಿ? ಅವ್ರ ಥರನೇ. ವೆನ್ ಹೀ ಕಮ್ಸ್ ಐ ಬಿ ಲೈಕ್ ಹಿಮ್. ವಾಟ್ ಎ ಬ್ಯೂಟಿಫುಲ್ ಅಲ್ವಾ? ಆ ಹೋಪಲ್ಲಿ ಬದುಕ್ತಾ ಇದ್ದೀವಾ? ಇಲ್ಲ. ಆದರೂ ಚಪ್ಪಾಳೆ ತಡ್ತೀವಿ ನಾವು.
ನೋಡಿ ಎಂಥ ಮೂರ್ಖತನ ಅಲ್ವಾ? ಇದು ಕರಿಸ್ಮ್ಯಾಟಿಕ್ ಪವರ್. ಇದು ಕರಿಸ್ಮ್ಯಾಟಿಕ್ ಪ್ರಾರ್ಥನೆಯಲ್ಲಿ ಏನು ಮಾಡ್ತಾರೆ ಗೊತ್ತಾ? ಕರಗಳನ್ನು ತಟ್ಟಿ ಹಾಡೋಣ, ತಟ್ಟಿ ಆರಾಧಿಸೋಣ ಅಂತ ಹೇಳೋದು, ಮತ್ತು ಏನಾದರೂ ಒಂದು ಹೇಳಿದಾಗ ಕೈ ಜೋರಾಗಿ ತಟ್ಟಿ ತಟ್ಟಿ ಅಭ್ಯಾಸ ಆಗಿರುತ್ತೆ. ಸೊ ವಿ ಕ್ಲ್ಯಾಪ್ ಕ್ಲ್ಯಾಪ್ ಕ್ಲ್ಯಾಪ್, ಆ ರೀತಿ ಆಗಿಬಿಟ್ಟಿದೆ. ಸೊ ಕೈ ತಟ್ಟೋದಕ್ಕೆ ವಿರುದ್ಧ ಅಲ್ಲ, ಕೈ ಇರೋರು ಕೈ ತಟ್ಟಿ ಏನು ತಟ್ಕೊಳ್ಳಿ, ಆದರೆ ಈ ಸತ್ಯದ ಅರಿವು ನಮ್ಮ ಹೃದಯದ ಒಳಗಡೆ ಆಗಬೇಕು. We must be convinced of this truth that when he appears, when the Son of God is revealed, I will be like him. I will be able to see him face to face as he is. ಆತನು ಹೇಗಿದ್ದಾನೋ ಹಾಗೆಯೇ ಆತನನ್ನು ಮುಖಾಮುಖಿಯಾಗಿ ನೋಡಲಿಕ್ಕೆ ನನ್ನಿಂದ ಸಾಧ್ಯ ಇದೆ. One day I can see that Jesus face to face as he is. ಅವರು ಹೇಗಿದ್ದಾರೋ ಅವರನ್ನು ಹಾಗೆ ಯಥಾರ್ಥ ರೂಪದಲ್ಲಿ ಮುಖಾಮುಖಿಯಾಗಿ ನೋಡಲಿಕ್ಕೆ ಸಾಧ್ಯ ಎಂಬ ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದೀರಾ? How many of us are expecting this promise or this prophecy is going to be fulfilled in my life? ಮಾತೆ ಮರಿಯಳ ಹಾಗೆ, she was expecting, Lord, I want to see this prophecy to be fulfilled in my life. ಯಾವುದು? ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸ್ತಾಳೆ, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡ್ತಾರೆ. Lord, I want to happen this in my life. ಅದಕ್ಕೆ ಎಲಿಜಬೆತ್ ಅಮ್ಮ ಹೇಳಿದ್ದು, ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದು ಎಂದು. ನಿಮ್ಮಲ್ಲಿ ಎಷ್ಟು ಜನ ಮಾತೆ ಮರಿಯಮ್ಮನವರ ಭಕ್ತಾದಿಗಳು ಇದ್ದೀರಿ? ಅವರನ್ನು ಪ್ರೀತಿಸುವವರು, ಗೌರವಿಸುವವರು ಇದ್ದೀರಿ? ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇರೋರು ಇದ್ದೀರಿ? ಇದ್ದರೆ ನಿಮಗೆ ನಿರೀಕ್ಷೆ ಇಲ್ಲ ಅಂದರೆ ನಿಮ್ಮ ನಂಬಿಕೆ ವ್ಯರ್ಥ ಆಯ್ತಾ? 1 ಕೊರಿಂಥ 15:19 ವಾಕ್ಯ ಹೇಳುತ್ತೆ. 1 Corinthians chapter 15 verse 19 ಏನು ಹೇಳುತ್ತೆ? 1 ಕೊರಿಂಥ 15:19, ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ ನಿರೀಕ್ಷೆ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ಭಾಗ್ಯವಂತರ? ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು? If for this life only we have hope in Christ, we are of all people most to be pitied. Most to be pitied. ಕ್ರಿಸ್ತ ಯೇಸುವಿನಲ್ಲಿ ನಿಮಗಿರೋ ನಂಬಿಕೆ ಈ ಲೋಕದ ಬದುಕಿಗೆ ಮಾತ್ರ ಸೀಮಿತ ಆವಾಗಿದ್ದರೆ ಅದರ ಅರ್ಥ ಏನು? ನಾವು ಯೇಸು ನಂಬಿದ್ವಿ, ನಮಗೆ ಒಳ್ಳೆ ಮನೆ ಸಿಗುತ್ತೆ. ನಾವು ಯೇಸು ನಂಬಿದ್ವಿ, ಕಾಯಿಲೆ ವಾಸಿ ಆಗುತ್ತೆ. ನಾವು ಯೇಸು ನಂಬಿದ್ವಿ, ನಾವು ಮೇಲೆ ಬರ್ತೀವಿ. ನಾವು ಯೇಸು ನಂಬಿದ್ವಿ, ನಮ್ಗೆ ಒಳ್ಳೆ ಜೀವನ ಸಂಗಾತಿ ಸಿಗುತ್ತೆ. ಯೇಸು ನಂಬಿದ್ದೀವಿ, ನಾವು ಪರೀಕ್ಷೆನಲ್ಲಿ ಫಸ್ಟ್ ಕ್ಲಾಸ್ ಆಗ್ತೀವಿ. ಯೇಸು ನಂಬಿದ್ದೀವಿ, ಮೊನ್ನೆ ಹೇಳ್ತಾ ಇದ್ಲಲ್ಲ ಏನಂತ, ಕ್ರಿಕೆಟಲ್ಲಿ ನಮ್ಮದು ಇಂಡಿಯಾ ಗೆದ್ದಿದೆ ಅಂತ, ಅವ್ರನ್ನ ಸೋಲಿಸಿದ್ದೀವಿ ಅಂತ, ಆಸ್ಟ್ರೇಲಿಯಾನ ಸೋಲಿಸಿ ನಾವು ಗೆದ್ದುಬಿಟ್ಟಿದ್ದೀವಿ ಅಂತ. ಯೇಸು ಸ್ವಾಮಿ ನಿನಗೆ ಪವಿತ್ರಾತ್ಮನ ಕೊಡೋದು ಆಸ್ಟ್ರೇಲಿಯಾನ ಸೋಲಿಸ್ಲಿಕ್ಕಲ್ಲ, ನಿನ್ನಲ್ಲಿರೋ ಪಾಪನ ಸೋಲಿಸ್ಲಿಕ್ಕೆ, ನಿನ್ನಲ್ಲಿರೋ ಸ್ವಾರ್ಥನ ಸೋಲಿಸ್ಲಿಕ್ಕೆ. ಅವಳು ಅದಕ್ಕೊಂದು ಸ್ಕ್ರಿಪ್ಚರ್ ಕೂಡ ಕೋಟ್ ಮಾಡಿ ಹೇಳಿದ್ದು. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೆನಿ ಕ್ರಿಶ್ಚಿಯನ್ಸ್ ಆರ್ ಡಿಸೀವ್ಡ್ ಬೈ ಹರ್ ಎಕ್ಸಾಂಪಲ್. ಅವಳೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಲು, ಐ ಥ್ಯಾಂಕ್ ಜೀಸಸ್ ಫಾರ್ ದಿಸ್, ಅದು ಇದು ಅಂತ. ಓಕೆ, ಥ್ಯಾಂಕಿಂಗ್ ಜೀಸಸ್ ಈಸ್ ಓಕೆ, ಬಟ್ ಎಕ್ಸ್ಪ್ಲೈನಿಂಗ್ ದಿ ಸ್ಕ್ರಿಪ್ಚರ್ ಫಾರ್ ರಾಂಗ್ ಈಸ್ ರಾಂಗ್. ಥ್ಯಾಂಕಿಂಗ್ ಗಾಡ್ ಈಸ್ ಗುಡ್, ಫೈನ್, ಅದು ಎಲ್ಲರೂ ಥ್ಯಾಂಕ್ ಹೇಳಬೇಕು. ಊಟಕ್ಕಾಗಿ ಸ್ತೋತ್ರ ಹೇಳಬೇಕು, ಬಟ್ಟೆಗಾಗಿ ಸ್ತೋತ್ರ ಹೇಳಬೇಕು, ಬೆಳಗ್ಗೆ ಎದ್ದಾಗ ಜೀವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳಬೇಕು, ಫೈನ್. ಆದರೆ ದೇವರು ಹೇಳಿದರು, ವಾಕ್ಯ ಕೊಟ್ಟರು, ಐ ವಿಲ್ ಫೈಟ್ ಫಾರ್ ದಿಸ್ ಬ್ಯಾಟಲ್, ಯು ಸ್ಟ್ಯಾಂಡ್ ಸ್ಟಿಲ್ ಅಂತ. ಅಂದರೆ ಅದೆಲ್ಲ ನಿಜವಾಗಲೂ ಅದನ್ನು ಎಷ್ಟೋ ಜನ ಕೇಳಿ ಅವ್ರು ದೇವ್ರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ನಮ್ಮ ದೇವರು ಈಗ ಒಬ್ಬರು ಶತ್ರು ಇದ್ದರು, ಆ ಶತ್ರುನ ಹೊಡೆದು ಬೀಳಿಸ್ಬಿಟ್ಟು ಜಯ ಕೊಡಿಸುವಂಥ ದೇವರ ಅಲ್ಲ. ಶತ್ರುವನ್ನು ಪ್ರೀತಿಸಿ ಎಂದು ಹೇಳಿದ ದೇವರು. ನಿನ್ನ ಶತ್ರು ಹಸಿದಿದ್ದರೆ ಊಟ ಹಾಕು ಅಂತ ಹೇಳಿದ ದೇವರು. ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಿದ ದೇವರು. ಜೀಸಸ್ ಅದೆಲ್ಲ ಹೇಳಿದ್ದು. ನಮಗೆ ಜಯ ಬೇಕು. ಯಾವುದ್ರ ಮೇಲೆ ಬೇಕು ಗೊತ್ತಾ? ಮನುಷ್ಯನ ಮೇಲೆ ಅಲ್ಲ ಜಯ ಗಳಿಸ್ಬೇಕಾಗಿರೋದು. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಲ್ಲ ಜಯ ಗಳಿಸ್ಬೇಕಾಗಿರೋದು. ನಾಳೆ ಏನಾದರೂ ಇಸ್ರಾಯೇಲ್ ದೇಶ ಯುದ್ಧದಲ್ಲಿ ಗೆದ್ದರು ನಾವೆಲ್ಲರೂ ಕ್ರಿಶ್ಚಿಯನ್ಸ್ ಹೇಳ್ತೀವಿ, ಇಸ್ರಾಯೇಲ್ ಪರವಾಗಿ ದೇವರಿದ್ರು, ಅದಕ್ಕೆ ಇಸ್ರಾಯೇಲ್ ಜನರಿಗೆ ಇಸ್ರಾಯೇಲ್ ದೇಶ ಗೆದ್ದು ಬಿಡ್ತು ಅಂತ. ಫೂಲಿಶ್ನೆಸ್ ಅಗೇನ್. ದೇವರು ಆ ರೀತಿಯ ಜಯ ಕೊಡೋ ದೇವರಲ್ಲ. ಪಾಪದ ಮೇಲೆ, ಸ್ವಾರ್ಥದ ಮೇಲೆ, ದುರಿಚ್ಛೆಗಳ ಮೇಲೆ, ಹಠಮಾರಿತನದ ಮೇಲೆ. ಆರ್ ಯು ಏಬಲ್ ಟು ಓವರ್ಕಮ್ ಯುವರ್ ಸೆಲ್ಫಿಶ್ನೆಸ್? Are you able to overcome pride? Are you able to overcome lust? Are you able to overcome hatred?
sinfulness? Are you able to overcome all kinds of satanic attacks, addictions, pornography, drug addiction? ನಮ್ಮ ದೇವರು ಅದರ ಮೇಲೆ ಜಯ ಕೊಡುವಂಥ ದೇವರಾಗಿದ್ದಾರೆ. ಈ ಲೋಕದ ಸ್ವಾರ್ಥ ಜೀವಿತದ ಮೇಲೆ, ಅಳಿದು ಹೋಗುವ ಎಲ್ಲ ವ್ಯಾಮೋಹಗಳ ಮೇಲೆ ಜಯ ಕೊಡುವಂಥ ದೇವರು. ಅದು ದೇವರು ಹೇಳಿದ್ದು, ಐ ವಿಲ್ ಫೈಟ್ ಫಾರ್ ಯು. ಪವಿತ್ರಾತ್ಮರು ನಮ್ಮಲ್ಲಿ ಬಂದು ನಮ್ಮ ಪರವಾಗಿ ಅವರು ಯುದ್ಧ ಮಾಡಿ ನಮಗೆ ಜಯ ಕೊಡ್ತಾರೆ ಈ ಜೀವಿತದಲ್ಲಿ. ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ವಿ ಆರ್ ಮೋರ್ ದೆನ್ ಕಾನ್ಕರರ್ಸ್. ವಿ ಕ್ಯಾನ್ ಕಾನ್ಕರ್. We can have victory over sin. We can have victory over selfishness, self-righteousness. We can have victory over all kinds of demonic influences, all the tricks of the devil. ಸೈತಾನನೆಲ್ಲ ಕುತಂತ್ರಗಳ ಮೇಲೆ, ವಂಚನೆಯ ಮೇಲೆ, ವ್ಯಾಮೋಹಗಳ ಮೇಲೆ, ಸ್ವಾರ್ಥದ ಮೇಲೆ ನಮಗೆ ಜಯ ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಜಯ ಪವಿತ್ರಾತ್ಮರು ನಮಗೆ ಕೊಡುವಂಥ ಜಯ ಆಗಿದೆ. ಅದಲ್ಲದೆ ಯಾವುದೋ ರಾಜ್ಯದ ಮೇಲೇನೋ, ಮನುಷ್ಯನ ಮೇಲೇನೋ, ವ್ಯಕ್ತಿಯ ಮೇಲೇನೋ, ಯಾವುದೋ ರಾಜಕೀಯ ಪಕ್ಷದ ಮೇಲೇನೋ, ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ನಲ್ಲಿ, ಅದು ಆ ಜಯ ಅಲ್ಲ. ಅದು ನಿನ್ನ ಎಬಿಲಿಟಿಯಿಂದ ನೀನು ಮಾಡಿಕೊಳ್ಳೋದು. ಅಂದರೆ ದೇವರು ಕೊಡೋ, ಯೇಸು ಕೊಡುವ ಜಯ ಪಾಪದ ಮೇಲೆ. ಯೇಸು ಯಾವುದನ್ನು ಜಯಿಸಿದರು? ರೋಮನ್ರನ್ನ ಜಯಿಸಿದ್ರಾ? ಯೇಸು ಬಂದ್ರಲ್ವಾ? ಎಲ್ಲರೂ ತಿಳ್ಕೊಂಡಿದ್ದು ನಮಗೊಬ್ಬ ಅರಸ ಬಂದಿದ್ದಾನೆ, ಯೇಸು ಇನ್ನು ಬಂದು ನಮ್ಮನ್ನು ಎಲ್ಲಿಂದ ಬಿಡಿಸ್ತಾರೆ? ರೋಮನ್ರ ಆಳ್ವಿಕೆಯಿಂದ ಬಿಡಿಸ್ತಾರೆ. ಲೈಕ್ ಕಿಂಗ್ ಡೇವಿಡ್, ದಾವೀದನು ಫಿಲಿಸ್ಟಿಯರಿಂದ ಯುದ್ಧ ಮಾಡಿ ಬಿಡಿಸಿದಾಗ ಯೇಸು ಈಗ ರೋಮನ್ರನ್ನೆಲ್ಲ ಒಡೆದು ಬೀಳಿಸ್ಬಿಟ್ಟು ರೋಮ್ ಸಾಮ್ರಾಜ್ಯವನ್ನು ನೆಲಸಮ ಮಾಡಿ ನಮ್ಮ ಇಸ್ರಾಯೇಲ್ ಸಾಮ್ರಾಜ್ಯವನ್ನು ಮತ್ತೆ ಮೇಲೆ ಕೆತ್ಕೊಂಡು ಹೋಗ್ತಾರೆ. ಯೇಸು ಇಸ್ರಾಯೇಲರ ಅರಸ, ಕಿಂಗ್ ಆಫ್ ಇಸ್ರಾಯೇಲ್ ಅಂತ ಅವರು ಘೋಷಣೆ ಮಾಡೇ ಬಿಟ್ರು, ಓಸಾನ ಹಾಡೇ ಬಿಟ್ರು. ಆದರೆ ಯೇಸು ಸ್ವಾಮಿ ಲಾಸ್ಟಿಗೆ ಆ ರೋಮನ್ರ ಚಾಡಿ ಏಟು ತಿಂದು ಶಿಲುಬೆ ಮೇಲೆ ಸತ್ತಾಗ ಎಲ್ಲರೂ ಡಿಸಪಾಯಿಂಟ್ ಆದರು. ಇವನೆಂಥ ರಾಜ, ಇದೆಂಥ ಜಯ! ವಾಟ್ ಕೈಂಡ್ ಆಫ್ ವಿಕ್ಟ್ರಿ ಇಸ್ ದಿಸ್? ವಾಟ್ ಕೈಂಡ್ ಆಫ್ ಕಿಂಗ್ ಇಸ್ ದಿಸ್? ಅದಕ್ಕೆ ಪೌಲರು ಹೇಳ್ತಾರೆ, ದಿಸ್ ಮೆಸೇಜ್ ಆಫ್ ಕ್ರಾಸ್, ದ ಡೆತ್ ಆಫ್ ಕ್ರೈಸ್ಟ್ is foolishness to the wise people of this world, and we are proclaiming that Christ crucified to the people of this world so that they can also have victory over sin. ಪಾಪದ ಮೇಲೆ ಜಯ ಕೊಡಲಿಕ್ಕೆ ಯೇಸು ಬಂದಿದ್ದು. ಮರಣವನ್ನು ಅವರು ಜಯಿಸಿದರು. ದಾವೀದನಿಗೆ ಮರಣ ಜಯಿಸಲಿಕ್ಕಾಗಿಲ್ಲ. ಹಳೆ ಒಡಂಬಡಿಕೆಯ ಅನೇಕ ಅರಸರಿದ್ದರು, ಅವರು ಬೇರೆ ರಾಜ್ಯಗಳನ್ನೆಲ್ಲ ಗೆದ್ದರು. ಅವರ ಒಳಗಡೆ ಇದ್ದ ಲಸ್ಟನ್ನು ಗೆಲ್ಲಲಿಕ್ಕಾಗಿಲ್ಲ, ಅವರ ಒಳಗಡೆ ಇದ್ದಂಥ ಸ್ವಾರ್ಥವನ್ನು ಗೆಲ್ಲಲಿಕ್ಕಾಗಿಲ್ಲ, ಅವರ ಒಳಗಡೆ ಇದ್ದಂಥ ಲೋಕ ವ್ಯಾಮೋಹವನ್ನು ಗೆಲ್ಲಲಿಕ್ಕಾಗಿಲ್ಲ, ಅವರ ಒಳಗಡೆ ಇದ್ದ ಹೊಟ್ಟೆ ಕಿಚ್ಚನ್ನು ಗೆಲ್ಲಲಿಕ್ಕಾಗಿಲ್ಲ, ಅಥವಾ ಅವರಲ್ಲಿದ್ದಂಥ ಮರಣ ಭಯವನ್ನು ಗೆಲ್ಲಲಿಕ್ಕಾಗಿಲ್ಲ. ಆದರೆ ಯೇಸು ಕ್ರಿಸ್ತರು ನನಗೋಸ್ಕರ, ನಿಮಗೋಸ್ಕರ, ವಿಶ್ವಾಸಿಸುವ ಪ್ರತಿಯೊಬ್ಬರಿಗೋಸ್ಕರ ಇದನ್ನು ಗೆದ್ದು ಆ ಜಯವನ್ನು ತಂದು ಕೊಟ್ಟರು. ಅದನ್ನು ನಾವು ರಿಸೀವ್ ಮಾಡಿಕೊಂಡು ನಾವು ಬದುಕುವಾಗ ವಿ ಆರ್ ಆಲ್ಸೋ ಲಿವಿಂಗ್ ದ ಲೈಫ್ ಆಫ್ ವಿಕ್ಟ್ರಿ ಥ್ರೂ ಕ್ರೈಸ್ಟ್ ಜೀಸಸ್. ದಟ್ ಈಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅದು ಪರಿಶುದ್ಧಾತ್ಮನ ಒಂದು ಶಕ್ತಿಯಾಗಿದೆ. ಅಂಥ ಒಂದು ಜೀವನವನ್ನು ದೇವರು ನಮಗೆ ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಿದ್ದಾರೆ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ವಾ, ಬ್ಲೆಸ್ಡ್ 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 ಬ್ಲೆಸ್ಡ್, ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 2 to 12 ತನಕ ಇರ್ತಕ್ಕಂಥ ಬ್ಲೆಸ್ಡ್ ಆರ್ ಯು ಪೀಸ್ ಮೇಕರ್ಸ್, ಬ್ಲೆಸ್ಡ್ ಆರ್ ಯು ದೋಸ್ ಹೂ ಆರ್ ಪ್ಯೂರ್ ಇನ್ ಹಾರ್ಟ್. ಎಲ್ಲ ಬ್ಲೆಸ್ಸಿಂಗ್ಸ್ ನಮಗೆ ಅನುಭವಿಸ್ಲಿಕ್ಕೆ ಆಗುತ್ತಾ? ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗುತ್ತಾ? ಕ್ಯಾನ್ ವಿ ಎಕ್ಸ್ಪೀರಿಯನ್ಸ್ ಆಲ್ ದೀಸ್ ಬ್ಲೆಸ್ಸಿಂಗ್ಸ್? ಅಷ್ಟಭಾಗ್ಯಗಳು ಬೈಬಲ್ನಲ್ಲಿ ಇರ್ತಕ್ಕಂಥದ್ದು ನಾವು ಅನುಭವಿಸ್ತಾ ಇದ್ದರೆ ನಾವು ಮೂರ್ಖರಾಗ್ಬಿಡ್ತೀವಿ. ಆ್ಯಸ್ ಕ್ರಿಶ್ಚಿಯನ್ಸ್, ಇಫ್ ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದೀಸ್ ಬ್ಲೆಸ್ಸಿಂಗ್ಸ್ ಮೆನ್ಷನ್ಡ್ ಇನ್ ಮ್ಯಾಥ್ಯೂ ಚಾಪ್ಟರ್ 5, ವಾಟ್ ಈಸ್ ದ ಯೂಸ್ ಆಫ್ ಬೀಯಿಂಗ್ ಎ ಕ್ರಿಶ್ಚಿಯನ್? ವಾಟ್ ಈಸ್ ದ ಯೂಸ್ ಆಫ್ ಗೋಯಿಂಗ್ ಟು ಚರ್ಚ್ ಆ್ಯಂಡ್ ಪ್ರೇಯಿಂಗ್ ಆ್ಯಂಡ್ ರೀಡಿಂಗ್ ದ ಬೈಬಲ್? ಚರ್ಚಿಗೆ ಹೋಗೋದ್ರಿಂದ ಪ್ರಯೋಜನ ಏನು? ಬೈಬಲ್ ಓದೋದ್ರಿಂದ ಪ್ರಯೋಜನ ಏನು? ಕ್ರಿಶ್ಚಿಯನ್ ಆಗಿ ಪ್ರಯೋಜನ ಏನು? ಇಫ್ ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದೀಸ್ ಬ್ಲೆಸ್ಸಿಂಗ್ಸ್, ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ಇಂಪೆರಿಷಬಲ್ ಬ್ಲೆಸ್ಸಿಂಗ್ಸ್, ಈ ಅಳಿದು ಹೋಗದೇ ಇರುವ ಈ ಆಧ್ಯಾತ್ಮಿಕವಾದ ಈ ಆಶೀರ್ವಾದಗಳು ಕ್ರೈಸ್ತರಾಗಿದ್ದು ನಮ್ಮ ಜೀವಿತದಲ್ಲಿ ನಮ್ಗೆ ಅನುಭವಿಸ್ಲಿಕ್ಕಾಗಿಲ್ಲ ಅಂದರೆ ವಾಟ್ ಈಸ್ ದ ಯೂಸ್? ನೋ ಯೂಸ್. ಇಟ್ಸ್ ಅಗೇನ್ ಗುಡ್ ಫಾರ್ ನಥಿಂಗ್. ಹಾಗಾದರೆ ಹೌ ಟು ಎಕ್ಸ್ಪೀರಿಯನ್ಸ್ ದಿಸ್? ಇದನ್ನು ಅನುಭವಿಸ್ಲಿಕ್ಕೆ ಹೇಗೆ ಸಾಧ್ಯ? ವೆರಿ ಸಿಂಪಲ್ ವೇ. ತುಂಬ ಸಿಂಪಲ್ ಆಯಿತಾ? ಹೇಗೆ ಗೊತ್ತಾ? ಒಂದೇ ಒಂದು, ಬೀಯಿಂಗ್ ಇನ್ ಕ್ರೈಸ್ಟ್. ಇನ್ ಕ್ರೈಸ್ಟ್ ಅಲೋನ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆಲ್ ದೀಸ್ ಬ್ಲೆಸ್ಸಿಂಗ್ಸ್. ಕ್ರಿಸ್ತನಲ್ಲಿ ಯಾರಿರ್ತಾರೋ
ಅವರಿಗೆ ಈ ಆಶೀರ್ವಾದಗಳು, ಈ ಆಧ್ಯಾತ್ಮಿಕ ಆಶೀರ್ವಾದಗಳು ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಆ ಬೆಟ್ಟದ ಮೇಲಿನ ಬೋಧನೆಯಲ್ಲಿ ಯೇಸು ಬೋಧಿಸ್ತಾರಲ್ವ, ಅಷ್ಟಭಾಗ್ಯಗಳು. ಈ ಅಷ್ಟಭಾಗ್ಯಗಳನ್ನು ಅನುಭವಿಸಿ ಇದರಲ್ಲಿ ಎಂಜಾಯ್ ಮಾಡಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗೋದು ಯಾರಿಗೆ ಗೊತ್ತಾ? ದೋಸ್ ಹೂ ಆರ್ ಟ್ರೂಲಿ ಇನ್ ಕ್ರೈಸ್ಟ್, ನಾಟ್ ಕ್ರಿಶ್ಚಿಯನ್ಸ್, ದೋಸ್ ಹೂ ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿರುವವರಿಗೆ through the Holy Spirit, by faith, those who are in Christ can experience all these blessings mentioned in Matthew chapter 5. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಬರೆದಿಟ್ಟಿರುವ ಈ ಆಧ್ಯಾತ್ಮಿಕ ಆಶೀರ್ವಾದಗಳು. ಮೇ ಬಿ ಅವತ್ತು ಯೇಸು ಈ ಪ್ರಬೋಧನೆ ಬೆಟ್ಟದ ಮೇಲೆ ಕೂತ್ಕೊಂಡು ಮಾಡುವಾಗ ಒಬ್ಬರಿಗೂ ತಲೆಗೇನು ಹೋಗಿರ್ಲಿಕ್ಕಿಲ್ಲ. ಈ ಮನುಷ್ಯ ಏನು ಹೇಳ್ತಾ ಇದ್ದಾನೆ, ನಾವು ಬಂದಿರೋದು ಏನೋ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ. ಇವತ್ತು ಧ್ಯಾನಗಳಿಗೆ ಪ್ರಾರ್ಥನೆಗಳಿಗೆ ಹೋಗ್ತಾರಲ್ವ, ಏನೋ ಸಿಗುತ್ತೆ, ಕಾಯಿಲೆ ವಾಸಿ ಆಗುತ್ತೆ, ಸಾಲ ತೀರುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಪ್ರಮೋಷನ್ ಸಿಗುತ್ತೆ, ವಿಲ್ ಗೆಟ್ ಸಮಥಿಂಗ್ ಅಂತ. ಅಲ್ಲಿ ಹೋದವ್ರಿಗೆ ಈ ಥರ ಬೋಧನೆ ಮಾಡಿಬಿಟ್ರೆ ಬಡವರು ಭಾಗ್ಯವಂತರು, ನನ್ನ ನಿಮಿತ್ತ ಏಟು ತಿನ್ನುವವರು ಭಾಗ್ಯವಂತರು. ಮೊದಲೇ ಗಂಡನ ಏಟು ತಿನ್ಕೊಂಡು ಬಂದಿರ್ತಾರೆ. ಇಲ್ಲಿ ಗಂಡ ತುಂಬ ಕುಡಿದು ಹೊಡಿತಾನೆ ಸ್ವಾಮಿ ಅಂತ ರಿಟ್ಟಿಟ್ಟಿಗೆ ಬಂದಿರ್ತಾರೆ. ಅಲ್ಲಿ ಬಂದಾಗ ಇಲ್ಲಿ ಬೋಧನೆ ಇದೇ ಮಾಡಿದರೆ, ನೀವು ನನ್ನ ನಿಮಿತ್ತ ಏಟು ತಿನ್ನುವಾಗ ಭಾಗ್ಯವಂತರು, ಮುಖದ ಮೇಲೆ ಉಗುಳಿಸಿಕೊಳ್ಳುವಾಗ ಭಾಗ್ಯವಂತರು. ಕೆಲವರು ಬಂದಿರ್ತಾರೆ, ಎಲ್ಲರೂ ನನಗೆ ಅವಮಾನ ಮಾಡ್ತಾರೆ ಅಂತ. ಇಲ್ಲಿ ವಾಕ್ಯ ಹೇಳುತ್ತೆ, ನನ್ನ ನಿಮಿತ್ತ ಅವಮಾನಕ್ಕೆ ಒಳಗಾಗುವವರು ಭಾಗ್ಯವಂತರು ಅಂತ ಹೇಳುವಾಗ ಇದು ಯಾನ ನಮಗಲ್ಲ ಅಂತ. ಮೇ ಬಿ ಅವತ್ತಿನ ಜನಕ್ಕೆ ಏನು ಅರ್ಥ ಆಯಿತೋ ನನಗೂ ಗೊತ್ತಿಲ್ಲ. ನೀವು ಒಂದು 2000 years ಬ್ಯಾಕ್ ಹೋಗಿ ಕುತ್ಕೊಂಡು ನೋಡಿ, ಯೇಸು ಬೆಟ್ಟದ ಮೇಲೆ ಕುತ್ಕೊಂಡಿದ್ದಾರೆ, ನೀವು ಬೋಧನೆ ಆಲಿಸಿ ಬಂದು ಕುತ್ಕೊಂಡಿದ್ದೀರಿ, ಯೇಸು ಈ ಬೋಧನೆ ಹೇಳ್ತಾ ಇದ್ದಾರೆ. ಏನು ಅರ್ಥ ಆಯಿತು? ಲಾಸ್ಟಿಗೆ ಊಟ ಕೊಟ್ಟು ಕಳಿಸಿದ್ರಿ, ಯೇಸು ಊಟ ಮಾಡ್ಕೊಂಡು ಹೋದರು ಅಷ್ಟೇ. ಈಗ ಊಟ ಕೊಡ್ತಾರೆ ಸ್ವಲ್ಪ ಹೊತ್ತು ಆದಮೇಲೆ, ಊಟ ಮಾಡ್ಕೊಂಡು ಹೋಗೋಣ ನಾವು. ಇದು ಅರ್ಥ ಆಗದೆ ನೀವು ಊಟ ಮಾಡ್ಕೊಂಡು ಹೋದರೆ ನೀವು ಇಷ್ಟೊತ್ತು ತನಕ ಬಂದು ಕೇಳಿಸ್ಕೊಂಡಿದ್ದು ವೇಸ್ಟ್ ಆಯಿತು. ನಿತ್ಯ ಜೀವ ಕಳ್ಕೊಳ್ತೀರಷ್ಟೇ, ಬೇರೆ ಏನು ಕಳ್ಕೊಳ್ಳೋದಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಅಳಿದು ಹೋಗೋ ಊಟ ಬಿಟ್ಬಿಡಿ, ಅದು ಬೇಕು, ಪಾರ್ಟ್ ಆಫ್ ದ ಸೆಲೆಬ್ರೇಷನ್ ಬಾಡಿ, ಅದು ಓಕೆ. ಆದರೆ ಆತ್ಮಕ್ಕೇನು ಬೇಕು? ನಾವು ಸಾಯುವಾಗ ಈ ದೇಹ ಹೊತ್ಕೊಂಡು ಹೋಗಲ್ಲ, ಇದು ಮಣ್ಣಿಗೆ ಹೋಗುತ್ತೆ. ನೀವು ಎಷ್ಟು ತಿಂದರು, ಎಷ್ಟು ಮೇಕಪ್ ಮಾಡಿದ್ರು, ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು, ಎಷ್ಟು ಪ್ರಾರ್ಥನೆ ಮಾಡಿ ಉಳಿಸ್ಕೊಂಡ್ರು, ಈ ದೇಹ ಮಣ್ಣಿಗೆ ಹೋಗಿ ಕೊಳತು ಹೋಗಿ ಹುಳ ತಿನ್ಕೊಂಡು ಹೋಗುತ್ತೆ. ಆದರೆ ಈ ನಿರೀಕ್ಷೆ ಬೇಕು. ಯಾವುದು? ಟುಡೇಸ್ ಸೆಕೆಂಡ್ ರೀಡಿಂಗ್ ಏನು ನಿರೀಕ್ಷೆ ಕೊಡ್ತಾ ಇದೆ ನಮಗೆ? ವಾಟ್ ಇಸ್ ಟುಡೇ ಸೆಕೆಂಡ್ ರೀಡಿಂಗ್? ವೆನ್ ಹೀ ಈಸ್ ರಿವೀಲ್ಡ್, ಯೇಸು ಬರ್ತಾರೆ. ಅವರು ಬರುವಾಗ ನಾನು ಅವ್ರನ್ನ ಮುಖಾಮುಖಿಯಾಗಿ ನೋಡ್ತೀನಿ, ನಾನು ನೋಡುವಾಗ ನಾನು ಅವ್ರ ಥರನೇ ಇರ್ತೀನಿ. ಈ ನಿರೀಕ್ಷೆಯಲ್ಲಿ ನೀವು ಬದುಕುವಾಗ ನಿಮ್ಮ ಮುಖ ಹೇಗಿದ್ರೇನು? ಕಪ್ಪಗಿದ್ರೇನು, ಬೆಳ್ಳಗಿದ್ರೇನು ಅಲ್ವಾ? ಬೇಗ ಸತ್ರೇನು, ಲೇಟಾಗಿ ಸತ್ರೇನು? ಏನು ಸತ್ರೆ ಏನು? ಹೇಗೂ ಸಾಯಲೇಬೇಕಲ್ಲ. ಸೂಸೈಡ್ ಮಾಡ್ಕೊಂಡು ಮಾತ್ರ ಸಾಯಬೇಡಿ, ಹೇಗೂ ಸಾಯ್ತೀರಿ. ಕ್ರೈಸ್ತ ವಿಶ್ವಾಸಿಗಳೇ, ಸಾಯೋದಾದರೆ ಯೇಸುಗೋಸ್ಕರ ಸತ್ಬಿಡಿ. ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ? ಹೇಗೂ ಸಾಯ್ತೀರಿ. ನೀವು ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು, ಎಷ್ಟು ಪ್ರಾರ್ಥನೆ ಮಾಡಿದ್ರು, ಯಾವ ಬ್ರದರ್ ಹತ್ರ ಹೋದ್ರು, ಯಾವ ಬ್ರದರ್ ತಲೆ ಮೇಲೆ ಕೈ ಇಟ್ಟರು ಒಂದಿನ ಸತ್ತೋಗ್ತೀರಿ. ಹೆದರ್ಕೋಬೇಡಿ. ನೀವು ಹೆದರಿದ್ರು ಸಾಯ್ತೀರಿ, ಹೆದರದೇ ಇದ್ರೂ ಸಾಯ್ತೀರಿ. ನಾನು ಹೋಗ್ತೀನಿ, ನೀವು ಹೋಗ್ತೀನಿ. ಈ ದೇಹಕ್ಕೆ ಎಷ್ಟು ಮೇಕಪ್ ಮಾಡಿದ್ದು ಹುಳ ಹಿಡ್ಕೊಂಡು ಹೋಗುತ್ತೆ, ಎತ್ಕೊಂಡು ಹೋಗುತ್ತೆ, ಯಾವುದಾದ್ರೂ ಏನಾದರೂ ಕಚ್ಕೊಂಡು ಹೋಗುತ್ತೆ. ನಾಳೆ ಸಮಾಧಿ ಹಬ್ಬ ಅಲ್ಲ, ಸಮಾಧಿಗೆ ಹೋಗ್ತಾರೆ, ಅಲ್ಲಿ ಎತ್ತು ನೋಡಿದರೆ ಒಂದು ಇರಲ್ಲ, ಬಾಡಿಗಳೆಲ್ಲ ಹೋಗಿರುತ್ತೆ. ನಾವು ಎಷ್ಟು ಪ್ರೀತಿ ಮಾಡೋರಾದ್ರೂ ಮೇಲೆ ಪ್ರೀತಿ ಮಾಡಬೇಕಷ್ಟೇ, ಮೇಲ್ಮೇಲೆ ಪ್ರೀತಿ, ಸುಣ್ಣ ಬೆಣ್ಣ ಹಚ್ಚಿ ಪ್ರೀತಿ ಮಾಡಿ, ವೈಟ್ ವಾಶ್ಡ್ ಲವ್. ಜೀವಂತವಾಗಿರುವಾಗ ಪ್ರೀತಿ ಮಾಡೋಕ್ಕಾಗಲ್ಲ. ಇದೆಲ್ಲ ಒಂದು ಪ್ರೀತಿಯ ಕಾರ್ಯನೇ. ಅವ್ರು ಜೀವಂತವಾಗಿದ್ದಾಗ 60ನೇ ವರ್ಷದ ಬರ್ಡೇಯನ್ನು ಮಕ್ಕಳು ಕುಟುಂಬದವರೆಲ್ಲ ಸೇರಿ ಈ ಒಂದು ಪ್ರಾರ್ಥನೆಯ ಮುಖಾಂತರ ಇಟ್ಟಿದ್ದಾರೆ. ನೀವು ನಾಳೆ ಮಾಡಬೇಕು. ದೇವರಿಗೆ ಮೊದಲ ಸ್ಥಾನ ಕೊಟ್ಟು ಒಂದು ಒಳ್ಳೆ ಪ್ರಾರ್ಥನೆ ಎಲ್ಲ ಇಟ್ಟು ದೇವರನ್ನ ಘನಪಡಿಸಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು. ದೇವರು ಕೊಟ್ಟ ಜೀವವನ್ನು ಸೆಲೆಬ್ರೇಟ್ ಮಾಡಬೇಕು. ಅದು ಕೇವಲ ತಿಂದು ಕುಡಿದು ಮಜಾ ಮಾಡಿ ಸೆಲೆಬ್ರೇಟ್ ಮಾಡೋದಲ್ಲ. ದೇವರನ್ನ ಆರಾಧಿಸಿ, ದೇವರ ವಾಕ್ಯವನ್ನು ಧ್ಯಾನಿಸಿ, ಆಮೇಲೆ ಊಟದ ಸಮಯ ಊಟಕ್ಕೆ, ಆರಾಧನೆ ಸಮಯ ಆರಾಧನೆಗೆ, ವಾಕ್ಯದ ಸಮಯ ವಾಕ್ಯಕ್ಕೆ, ದೇವರಿಗೆ ಸಲ್ಲಿಸಬೇಕಾದ ಮೊದಲನೇ ಸ್ಥಾನ ದೇವರಿಗೆ ನಾವು ಕೊಡೋಣ. ಆಗ ಖಂಡಿತವಾಗ್ಲೂ ನಮ್ಮ ಜೀವಿತದಲ್ಲಿ ಅದಕ್ಕೆ ತಕ್ಕ ಸಂಭಾವನೆ ದೇವರಿಂದ ಸಿಗುತ್ತೆ. ತಗೊಳ್ಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ನಮ್ಮ ಫೋಕಸ್ ಅಳಿದು ಹೋಗುವ ಲೋಕದ ಆಶೀರ್ವಾದದ ಮೇಲೆ ಬೇಡ, ಅಳಿದು ಹೋಗದೇ ಇರುವ ಮತ್ತಾಯನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಹೇಳಿರುವ ಶಾಶ್ವತವಾದ ನಮ್ಮನ್ನು ದೇವರ ಸಂಬಂಧದಲ್ಲಿ ಅನ್ಯೋನ್ಯತೆಯಲ್ಲಿ ನಡೆಸುವ, ಇಟರ್ನಲ್ ಲೈಫ್ ಕಡೆಗೆ ನಡೆಸುವ ಈ ಒಂದು ಬ್ಲೆಸ್ಸಿಂಗ್ ಏನು ಜೀಸಸ್ ಬ್ಲೆಸ್ಡ್ ಅಂತ ಹೇಳಿದಾರೋ, ಆ ಬ್ಲೆಸ್ಸಿಂಗ್ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೋಸ್ಕರ ನಮ್ಮ ಹೃದಯದ ಒಳಗಡೆ ತವಕ ಬರಲಿ, ಆಸೆ ಬರಲಿ. ಪಕ್ಕದ ಮನೆಯವ್ರ ಮನೆ ನೋಡಿನೋ, ಕಾರ್ ನೋಡಿನೋ ನಮಗೂ ಆ ಥರ ಬ್ಲೆಸ್ಸಿಂಗ್ ಬೇಕು ಅಂತ ಆಸೆ ಪಟ್ಟು ನರಕಕ್ಕೆ ಹೋಗೋದ್ರ ಬದಲು, ಬೈಬಲ್ನಲ್ಲಿ ಯೇಸು ಹೇಳಿರೋ ಈ ಆಶೀರ್ವಾದ ನನ್ನ ಜೀವನದಲ್ಲಿ, ನನ್ನ ಮಕ್ಕಳ ಜೀವನದಲ್ಲಿ ಬೇಕು ಅಂತ ಆಸೆ ಪಡಿ.
ಆಗ ಖಂಡಿತವಾಗ್ಲೂ ದೇವರಿಗೆ ಮಹಿಮೆ ಆಗತ್ತೆ. ನೋಡಿ, ಇವತ್ತೊಂದು ಮನೆಗೆ ಹೋಗಿದ್ವಿ ಪ್ರಾರ್ಥನೆಗೆ ಅಂತ ಕರೆದ್ರು. ಹೋದಾಗ ಮಗ ಏನಾಗಿದೆ ಅಂದರೆ ಏನೋ ಡ್ರಗ್ ಅಡಿಕ್ಟೋ ಏನೋ ಆಗ್ಬಿಟ್ಟಿದ್ದಾನೆ. ಅವನಿಗೆ ಯಾವುದೋ ಪಿಶಾಚಿ ಸೇರ್ಕೊಂಡಿದೆ, ಮೇಲೆ ನೋಡ್ತಾ ನಡೀತಾನಂತೆ. ಅವನ್ನ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ದೇನೆ. ಕ್ರಿಶ್ಚಿಯನ್ಸ್, ಹುಟ್ಟು ಕ್ರೈಸ್ತರೇ, ಕಥೋಲಿಕ ಕ್ರೈಸ್ತರ ಕುಟುಂಬ ಹೇಳ್ತಾ ಇರೋದು, ಆಯಿತಾ? ಈ ಪರಿಸ್ಥಿತಿಯಲ್ಲಿದ್ದಾನೆ ಮಗನ ಸರಿ ಮಾಡಿ ಅಂತ ಅಪ್ಪ ಅಮ್ಮ ಇಬ್ಬರು. ಕೊನೆಗೆ ಅಲ್ಲಿ ನೋಡುವಾಗ ಮಗ ಅಲ್ಲ ಪ್ರಾಬ್ಲಮ್, ಅಪ್ಪ ಅಮ್ಮನೇ ಪ್ರಾಬ್ಲಮ್. ಅಪ್ಪ ಅಮ್ಮನಲ್ಲಿ ವಿಶ್ವಾಸ ಇಲ್ಲ. ಯೇಸು ಸ್ವಾಮಿ ಯಾಕೆ ಬಂದರು, ಶಿಲ್ವೆ ಮೇಲೆ ಸತ್ರು ಗೊತ್ತಿಲ್ಲ. ನಾನು ಒಂದೇ ಒಂದು ಪ್ರಶ್ನೆ ಕೇಳಿದ್ದು, ಸ್ವರ್ಗಕ್ಕೆ ಹೋಗಬೇಕಾದ್ರೆ, ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿಲ್ಲ ಅಂದರೆ ವೇಸ್ಟ್, ಬದುಕಿ ವೇಸ್ಟ್. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಒಳ್ಳೇದು ಮಾಡಿದರೆ ಸ್ವರ್ಗಕ್ಕೆ ಹೋಗ್ಬೋದು. ಒಳ್ಳೇದು ಮಾಡಿದರೆ ಸ್ವರ್ಗಕ್ಕೆ ಹೋಗ್ಬೋದು. ಆದರೆ ಯೇಸು ಬಂದು ಶಿಲ್ವೆ ಮೇಲೆ ಯಾಕೆ ಸಾಯಬೇಕಾಗಿತ್ತು ಅಲ್ವಾ? ಇದು ಅರ್ಥ ಆಗಬೇಕು. ಯೇಸು ಕ್ರಿಸ್ತನು ಯಾಕೆ ಈ ಭೂಮಿಗೆ ಮನುಷ್ಯರಾಗಿ ಬಂದರು, ಈ ಹೊಲಸಾದ ಈ ಭೂಮಿಗೆ, ಈ ಪ್ರಪಂಚಕ್ಕೆ ಯಾಕೆ ಪರಿಶುದ್ಧನಾದ ದೇವರು ಬಂದರು? ನಮ್ಮನ್ನೆಲ್ಲರನ್ನ ಈ ಹೊಲಸಿಂದ ಮೇಲಕ್ಕೆತ್ಕೊಂಡು ಹೋಗಿ ಪರಿಶುದ್ಧವಾದ ಸ್ಥಳದಲ್ಲಿ ಕೂರಿಸ್ಲಿಕ್ಕೋಸ್ಕರ, ನಮಗೆ ನಿತ್ಯ ಜೀವ ಕೊಡಲಿಕ್ಕೋಸ್ಕರ, ನಮ್ಮೆಲ್ಲರನ್ನ ದೇವರ ಮಕ್ಕಳನ್ನಾಗಿ ಮಾರ್ಪಡಿಸ್ಲಿಕ್ಕೋಸ್ಕರ. ಅದಲ್ಲದೆ ಇಲ್ಲಿ ಊಟ, ಬಟ್ಟೆ, ಸೈಟು, ಜಮೀನು ಎಲ್ಲ ಕೊಟ್ಟು ನಮ್ಮನ್ನು ಇಲ್ಲಿ ಸೆಟ್ಲ್ ಮಾಡಲಿಕ್ಕಲ್ಲ, ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ. ಆ ಒಂದು ವಾಗ್ದಾನ ಯೇಸು, ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ಆ ವಾಗ್ದಾನ ಯೇಸು ಕೊಡ್ತಾರೆ. ಅದನ್ನು ಓದಿ ನಿಲ್ಲಿಸೋಣ. ಲಾಸ್ಟ್ ವರ್ಡ್, ಓಕೆ? ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 14 ವರ್ಸ್ 1-2. ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸ ಇಡಿ, ನನ್ನಲ್ಲಿ ವಿಶ್ವಾಸ ಇಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇದೆ. ಜೋರಾಗಿ ಓದಿ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೇ ನೀವು ಎಲ್ಲಿರ್ಲಿಕ್ಕೆ ಆಸೆ ಪಡ್ತಾ ಇದ್ದೀರಿ? ಕೆಲವರು ಹೇಳ್ತಾರಲ್ಲ, ನಮ್ಗೆ ಇಲ್ಲೊಂದು ಸೈಟ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಕೆಲವರು ಇದ್ದಾರೆ, ನಾವು ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀವಿ, ಅಲ್ಲಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ವಿ ವಾಂಟ್ ಟು ಸೆಟಲ್ ಇನ್ ಮೆನಿ ಪ್ಲೇಸಸ್. ಗೊಬ್ಬರ ಗುಂಡಿ ಥರ ಇರುವ ಈ ಪ್ರಪಂಚದಲ್ಲಿ ಎಲ್ಲಿ ಸೆಟ್ಲ್ ಆದರೆ ಏನು ಪ್ರಯೋಜನ? ಎಲ್ಲಿ ಹೋದ್ರೂ ಕಸದ ತೊಟ್ಟಿಲಿ ಆ ಮೂಲೆಯಲ್ಲಿದ್ದರೇನು, ಈ ಮೂಲೆಯಲ್ಲಿದ್ದರೇನು, ಯಾವ ಮೂಲೆಯಲ್ಲಿ ಎಲ್ಲ ಕಡೆನೂ ಕಸನೇ. ಇಲ್ಲಿ ಯೇಸು ಸ್ವಾಮಿ ಆಸೆ ಪಡ್ತಾ ಇದ್ದಾರೆ. ದಿಸ್ ಈಸ್ ದ ಡಿಸೈರ್ ಆಫ್ ಜೀಸಸ್, ದಟ್ ವಿ ಹ್ಯಾವ್ ಟು ಬಿ ವಿತ್ ಹಿಮ್ ಇನ್ ಹೆವೆನ್ ಫಾರ್ ಎವರ್, all eternity, with that heavenly glory and heavenly joy, with that bliss. ಆ ಪರಮಾನಂದವನ್ನು ಅನುಭವಿಸ್ತಾ ದೇವರ ಜೊತೆಯಲ್ಲಿ ಸ್ವರ್ಗ ರಾಜ್ಯದಲ್ಲಿ ನಿತ್ಯವೂ ನಾವು ಜೀವಿಸಬೇಕು ಅಂತ ಯಾರು ಆಸೆ ಪಡ್ತಾ ಇದ್ದಾರೆ? ಯೇಸು ಕ್ರಿಸ್ತ ಆಸೆ ಪಡ್ತಾ ಇದ್ದಾರೆ. ಆದರೆ ಯೇಸು ಅಂತ ಹೇಳುವ ನಮಗೆ ಆಸೆ ಇದೆಯಾ? ನಾವು ಕೇಳೋದೇನು? ದೇವರೇ, ನನ್ನನ್ನು ಯಾವಾಗ ಇಲ್ಲಿ ಸೆಟ್ಲ್ ಮಾಡ್ತೀರಿ ಅಂತ. ದೇವರ ಆಸೆ ನಮ್ಮನ್ನು ಅಲ್ಲಿ ಸೆಟ್ಲ್ ಮಾಡಬೇಕು ಅಂತ. ಎಲ್ಲಿ? ಒಳ್ಳೆ ಜಾಗದಲ್ಲಿ. ನಮ್ಮ ಆಸೆ ಕೊಚ್ಚೆಗುಂಡಿಲಿ. ದೇವರು ಕೊಚ್ಚೆಗುಂಡಿಗೆ ಬಿಡ್ತಾರ ನಮ್ಮನ್ನು? ಅವ್ರು ಬಂದಿದ್ದೆ ಕೊಚ್ಚೆಯಿಂದ ಮೇಲೆ ಕೆತ್ತಲಿಕ್ಕೆ. ನಾವು ಒಂಥರ ತೊಳೆದ ಹಂದಿ ಹೊರಳಲು ಹೋಯ್ತು ಅನ್ನೋ ಥರ ಮತ್ತೆ ಹೊರಳ್ಕೊಂಡು ಬರ್ತಾನೆ ಇರ್ತೀವಿ. ಆ ರೀತಿ ಆಗಬಾರ್ದು ನಮ್ಮ ಜೀವನ. ನಾವು ಇದರಲ್ಲಿ ನಂಬಿಕೆ ನಿರೀಕ್ಷೆ ಉಳ್ಳವರಾಗಿ ಬದುಕಬೇಕು. ಯಾವುದು? ಯೇಸು ಹೇಳ್ತಾರಲ್ಲ, ಇನ್ ಮೈ ಫಾದರ್ಸ್ ಹೌಸ್ ದೇರ್ ಆರ್ ಮೆನಿ ಡ್ವೆಲ್ಲಿಂಗ್ ಪ್ಲೇಸಸ್. ಇಫ್ ಇಟ್ ವರ್ ನಾಟ್ ಸೋ would I have told you that I go to prepare a place for you, and if I go and prepare a place for you, I will come again and will take you to myself, so that where I am, there you may be also. What a wonderful promise for all the children of God. ಎಲ್ಲ ದೇವರ ಮಕ್ಕಳಿಗೆ ಎಷ್ಟು ಒಳ್ಳೆ ವಾಗ್ದಾನ ದೇವರು ಕೊಟ್ಟಿದ್ದಾರೆ. ಯೇಸು ಹೇಳ್ತಾರೆ, ಡೋಂಟ್ ವರಿ, ಭಯಪಡಬೇಡಿ, ಕಳವಳಗೊಳ್ಬೇಡಿ. ನೀವು ಅದು ಇದು ನೋಡಿ ಇವ್ರ ಬಗ್ಗೆ ಚಿಂತೆ ಮಾಡಿ ಟೆನ್ಷನ್ ಯಾಕೆ ಮಾಡ್ಕೊಳ್ತೀರಾ? ಡೋಂಟ್ ವರಿ, ಒನ್ ಡೇ ದಿಸ್ ವರ್ಲ್ಡ್ ಈಸ್ ಗೋಯಿಂಗ್ ಟು ಎಂಡ್. ಈ ಲೋಕ ಒಂದು ದಿನ ನಾಶವಾಗುತ್ತೆ. ನೀನು ಒಂದು ದಿನ ಹೋಗ್ತೀಯ, ಶರೀರನೂ ಹೋಗುತ್ತೆ, ಎಲ್ಲ ನೀನು ನೋಡ್ತಾರೋ ಎಲ್ಲ ಅಳಿದು ಹೋಗುತ್ತೆ. ಆದರೆ ಐ ವಿಲ್ ಕಮ್ ಬ್ಯಾಕ್, ನಾನು ವಾಪಸ್ ಬರ್ತೀನಿ. ನೀನು ಒಂದು ವೇಳೆ ವೆಯ್ಟ್ ಮಾಡ್ತಾ ಸತ್ತೋಗ್ಬಿಟ್ಟೆ ಅಂತ ಇಟ್ಕೋ, ಡೋಂಟ್ ವರಿ, ತಟ್ಟಿ ಎಬ್ಬಿಸ್ತೀನಿ. ನಿನ್ನನ್ನು ತಟ್ಟಿ ಎಬ್ಬಿಸಿ ಪುನರುತ್ಥಾನಗೊಳಿಸಿ ರೂಪಾಂತರಗೊಳಿಸಿ ನನ್ನ ಜೊತೆಗೆ ನಾನಿರುವ ಜಾಗಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಡೋಂಟ್ ವರಿ.
ಹೆದರಬೇಡ, ಭಯಪಡಬೇಡ, ಕಳವಳಗೊಳ್ಬೇಡ. ನಾನು ಬಂದು ನಾನೀಗ ಹೋಗ್ತಾ ಇರೋದು ಯಾಕೆ ಗೊತ್ತಾ? ನಾನೀಗ ನಿನಗಿಂತ ಮುಂಚೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಐ ವಿಲ್ ಗೋ ಆ್ಯಂಡ್ ಪ್ರಿಪೇರ್ ಎ ಪ್ಲೇಸ್ ಫಾರ್ ಯು. ಸಿ, ಡು ಯು ಬಿಲೀವ್ ದಟ್? ನಂಬಿಕೆ ಇದೆಯಾ? ಇಫ್ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಎ ಪ್ಲೇಸ್ ಫಾರ್ ಯು, ಯು ವೋಂಟ್ ಫೈಂಡ್ ಎ ಪ್ಲೇಸ್ ಫಾರ್ ಯೋರ್ ಸೆಲ್ಫ್ ಇನ್ ದಿಸ್ ವರ್ಲ್ಡ್. ದೇವರು ಯೇಸು ಕ್ರಿಸ್ತರು ನಿನಗೋಸ್ಕರ ಒಂದು ಡ್ವೆಲ್ಲಿಂಗ್ ಪ್ಲೇಸ್ ಪ್ರಿಪೇರ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಯಾರಿಗೆಲ್ಲ ಹೋಪ್ ಇದೆಯೋ, ನೀವು ಈ ಪ್ರಪಂಚದಲ್ಲಿ ಸೈಟ್ ಹುಡ್ಕೊಂಡು, ಜಮೀನು ಹುಡ್ಕೊಂಡು, ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ಸೆಟ್ಲ್ ಆಗ್ಲಿಕ್ಕೆ ಹೋಗಲ್ಲ. ಅಬ್ರಹಾಮನ ಹಾಗೆ, ಅಬ್ರಹಾಮ ಇಸಾಕ ಯಾಕೋಬರಿಗೆ ಹೇಳಿದರು, ಮಕ್ಕಳೇ ನಮಗೆ ಬೇಕಾದಷ್ಟು ಆಸ್ತಿ ಇದೆ, ಆದರೆ ಬಿಲ್ಡಿಂಗ್ ಎಲ್ಲೂ ದೊಡ್ಡ ದೊಡ್ಡ ಕಟ್ಟಬೇಡಿ. ಯಾಕೆಂದರೆ ನಮಗೆ ದೊಡ್ಡದೊಂದು ಬಿಲ್ಡಿಂಗ್ ದೇವರು ಕಟ್ತಾ ಇದ್ದಾರೆ. ದೇವರೇ ಫೌಂಡೇಶನ್ ಹಾಕಿದ ಒಂದು ದೊಡ್ಡ ನಗರನೇ ಕಟ್ತಾ ಇದ್ದಾರೆ ಅಲ್ಲಿ. ನೀವು ಇಲ್ಲಿ ಸಣ್ಣ ಪುಟ್ಟದೆಲ್ಲ ಕಟ್ಕೊಂಡು ಯಾಕೆ ಉದುರಿಸ್ಕೊಳ್ತೀರಾ ಆಮೇಲೆ? ಅದರಿಂದ ಬೇಡ, ನಮಗೆ ದೇವ್ರು ಕಟ್ತಾರೆ. ಆದ್ದರಿಂದ ನೀವೆಲ್ಲಿ ಬದುಕಬೇಕು? ಟೆಂಟಲ್ಲಿ ಬದುಕಬೇಕು ಅಂದರು. ಅಬ್ರಹಾಮನು ಟೆಂಟ್ ಹೊಡ್ಕೊಂಡು ಬದುಕದ, ಇಸಾಕ ಟೆಂಟಲ್ಲಿ ಬದುಕದ, ಯಾಕೋಬ ಟೆಂಟಲ್ಲಿ ಬದುಕದ. ಯಾಕೆ ಹೇಳಿ? ಅವ್ರ ಒಳಗಡೆ ಒಂದು ಗ್ಯಾರಂಟಿ ಇತ್ತು, ದೇವರೇ ನಿರ್ಮಿಸುತ್ತಿರುವ ಒಂದು ನಗರ ಇದೆ, ಒಂದು ದೊಡ್ಡ ಲೇಔಟ್ ಮಾಡಿದ್ದಾರೆ ಸ್ವರ್ಗದಲ್ಲಿ, ಅದು ಶಾಶ್ವತವಾದ ಲೇಔಟ್, ಅದಕ್ಕೆ ಫೌಂಡೇಶನ್, ಆ ಲೇಔಟ್ಗೆ ಫೌಂಡೇಶನ್ ದೇವರೇ ಹಾಕಿದ್ದಾರೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಏಸು ಬರ್ತಾರೆ. ಸೊ ವಿ ಆರ್ ವೆಯ್ಟಿಂಗ್ ಅಂತ. ನೀವು ಎಷ್ಟು ಜನ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತಾ ಇದ್ದೀರಿ? ನಮ್ಮ ಪೇರೆಂಟ್ಸ್ಗೆ, ಇವತ್ತು ಕ್ರಿಶ್ಚಿಯನ್ ಪೇರೆಂಟ್ಸ್ಗೆ ಹೋಪ್ ಇಲ್ಲದೆ ಇರೋದ್ರಿಂದ, ಯೇಸು ಕ್ರಿಸ್ತರಲ್ಲಿ ನಿರೀಕ್ಷೆ ಇಲ್ಲದೆ ಇರೋದ್ರಿಂದ, ಮಗನೇ ನೀನು ಬಿಲ್ಡಿಂಗ್ ಕಟ್ಟಬೇಕು, ನಿಂದೊಂದು ದೊಡ್ಡ ಮನೆ ಬಂಗ್ಲೋ ಥರ ಕಟ್ಟಬೇಕು ಅಂತಲೇ ಹೇಳ್ತೀವಿ. ಬಿಟ್ಟರೆ ಸ್ವರ್ಗದಲ್ಲಿ ಯೇಸು ಕಟ್ತಾರೆ, ನೀನು ವೆಯ್ಟ್ ಮಾಡು, ಅವ್ರಿಗೆ ಅಕ್ಕಾಯಿ ಅವ್ರು ಬರ್ತಾರೆ, ಎದುರು ನೋಡು, ವೆಯ್ಟ್ ಫಾರ್ ದ ಲಾರ್ಡ್, ಲಾರ್ಡ್ ಈಸ್ ಗೋಯಿಂಗ್ ಟು ಕಮ್, ದ ಲಾರ್ಡ್ ಈಸ್ ನಿಯರ್, ಪ್ರಭು ಸಮೀಪದಲ್ಲಿದ್ದಾರೆ, ಪ್ರಭು ಬರ್ತಾರೆ, ಎದುರು ನೋಡ್ತಾ ಇರು ಮಗನೇ ಮಗಳೇ ಎಂದು ಹೇಳುವ ತಂದೆ ತಾಯಂದರು ನಾವು ಆಗಬೇಕು. ಶುಡ್ ವೆಯ್ಟ್ ಫಾರ್ ದ ಕಮಿಂಗ್ ಆಫ್ ದ ಲಾರ್ಡ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಅಷ್ಟಭಾಗ್ಯಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಾವು ಬದುಕೋಣ. ಕರ್ತನಾದ ಪ್ರಭು ಯೇಸು ಕ್ರಿಸ್ತನ ಪುನರಾಗಮನದ ನಿರೀಕ್ಷೆಯಲ್ಲಿ ನಾವು ಬದುಕೋಣ. ನಾವು ಹೋಪ್ ಕಳ್ಕೊಳ್ಳೋದು ಬೇಡ. ಒನ್ ಡೇ ವಿ ವಿಲ್ ಬಿ ಲೈಕ್ ಜೀಸಸ್, ವಿ ವಿಲ್ ಬಿ ಇನ್ ಹೆವನ್, ಬಿಕಾಸ್ ಜೀಸಸ್ ಈಸ್ ದ ಓನ್ಲಿ ವೇ, ಓನ್ಲಿ ಟ್ರೂತ್, ಓನ್ಲಿ ಲೈಫ್. ದೋಸ್ ಹೂ ಬಿಲೀವ್ ಇನ್ ಜೀಸಸ್, ಥ್ರೂ ಹಿಮ್ ವಿ ಕ್ಯಾನ್ ರೀಚ್ ದ ಫಾದರ್ಸ್ ಹೌಸ್. ಪ್ರೈಸ್ ದ ಲಾರ್ಡ್. ಎದ್ದು ನಿಂತ್ಕೊಳ್ಳೋಣ, ದೇವರಿಗೆ ಧನ್ಯವಾದ ಹೇಳಿ ಪ್ರಾರ್ಥಿಸೋಣ. ಒಳ್ಳೆಯ ದೇವರೇ, ನೀವು ನಮಗೆ ಕೊಟ್ಟಂಥ ಈ ಆತ್ಮಿಕ ಸಂದೇಶಕ್ಕಾಗಿ ಸ್ತೋತ್ರಪ್ಪ. Hallelujah. Thank you Jesus. Praise you Jesus. Hallelujah. 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 ಯೇಸುವೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ, ನಿಮ್ಮ ಪ್ರೀತಿ ಒಬ್ಬೊಬ್ಬರ ಹೃದಯದಲ್ಲಿ ತುಂಬಲ್ಪಡಲಿ ಅಪ್ಪ. ತಂದೆಯಾದ ದೇವರೇ, ಯಾರೆಲ್ಲ ಪ್ರೀತಿ ಇಲ್ಲದೆ ದುಃಖದಲ್ಲಿದ್ದಾರೋ ಅವರ ಹೃದಯದಲ್ಲಿ ಯೇಸುವೇ ನಿಮ್ಮ ಪ್ರೀತಿ ತುಂಬಲ್ಪಡಲಿ. ಸಮಾಧಾನವಿಲ್ಲದ ಹೃದಯದಲ್ಲಿ ಯೇಸುವಿನ ಸಮಾಧಾನ ತುಂಬಲ್ಪಡಲಿ ಅಪ್ಪ. ಒಡೆದು ಹೋದ ಸಂಬಂಧಗಳು ಒಂದಾಗಲಿ ಅಪ್ಪ. ನಮ್ಮ ಹೃದಯಗಳು ಹೊಸದಾಗಲಿ ಅಪ್ಪ. ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟತನ ಹೋಗಲಿ ಅಪ್ಪ. ನಮ್ಮ ಅಂತರಂಗದಲ್ಲಿ ಜೀವ ಛಲ ಬರಲಿ ಸ್ವಾಮಿ. ಈ ಸ್ಥಳ ಆಶೀರ್ವದಿಸಲ್ಪಡಲಿ ಅಪ್ಪ. ಈ ಸ್ಥಳದಲ್ಲಿ ಬರುವ ಪ್ರತಿಯೊಬ್ಬರು ಯೇಸುವನ್ನು ಅರಿತುಕೊಳ್ಳುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತನನ್ನು ಆರಾಧಿಸುವಂತೆ ಆಗಲಿ ಅಪ್ಪ. ನಿತ್ಯ ಜೀವ ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಇಂದಿಲ್ಲಿ ಬಂದಿರುವ ಪ್ರತಿಯೊಬ್ಬರ ಜೀವಿತದಲ್ಲೂ ದೇವರ ಮಹಿಮೆ ಕಾಣಲ್ಪಡಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಎಲ್ಲ ಒಳ್ಳೆಯದೇ ಆಗಿದೆ ದೇವಾ.